ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರ ತಮ್ಮೆಲ್ಲರಿಗೂ ಸಹ ನಾನು ಡಾಕ್ಟರ್ ಜಮುನಾರಾಣಿ ವಿ.ಮಿರ್ಲೆ ಕಲಾವಿದೆ ನಮಸ್ಕಾರಗಳು. ಇದೀಗ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರು ನಗರದ ಖ್ಯಾತ ಗಾಯಕರಾದಂತ ಶ್ರೀಯುತ ಎಸ್.ಕೆ. ಮೋಹನ್ ಕುಮಾರ್ ಅವರ ಜೊತೆ ಒಂದು ಸಂದರ್ಶನವನ್ನ ಮಾಡಿ ನಿಮ್ಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ ಬಂದಿದ್ದೀನಿ. ಇದೀಗ ಅವರನ್ನ ಮೊದಲು ಈ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸ್ವಾಗತ ಎಸ್.ಕೆ. ಮೋಹನ್ ಕುಮಾರ್ ಅವರು. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ನನ್ನ ಎಸ್.ಕೆ. ಮೋಹನ್ ಕುಮಾರ್ ಮಾಡುವ ನಮಸ್ಕಾರಗಳು. ತಾವು ಹುಟ್ಟಿದ ಊರು, ನಿಮ್ಮ ತಂದೆ ತಾಯಿ ಯಾರು ಅನ್ನೋದನ್ನ ತಿಳಿಸ್ಕೊಡಿ. ಯಾವ ಊರಿನವ್ರು ನೀವು ಮೂಲತಃ? ಮೇಡಮ್, ಮೂಲ ನಮ್ಮ ತಂದೆಯವರು ಕನಕಪುರ ತಾಲೂಕು ಸಾತ್ನೂರು ಗ್ರಾಮದಲ್ಲಿ ಅವರ ಜನನ ಮೂಲ ಅವರು ಅಲ್ಲಿ ಸಾತ್ನೂರು. ನಾವು ಇಲ್ಲಿ ಮೈಸೂರಿಗೆ ಬಂದು ಅವರ ವೃತ್ತಿ ಪೋಸ್ಟಲ್ ಡಿಪಾರ್ಟ್ಮೆಂಟ್, BSNL ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರು. PNT ಅಲ್ವಾ? PNT ವರ್ಕ್ ಮಾಡ್ತಾ ಇದ್ರು. ಅವ್ರು ಇಲ್ಲಿ 40 ವರ್ಷ ಆಯ್ತು ಇಲ್ಲಿ ಬಂದು. ನಾವೆಲ್ಲ ಹುಟ್ಟು ಬೆಳೆದು ಇಲ್ಲೇನೆ. ಇಲ್ಲ, ಒಂದು 50-55 ವರ್ಷದಿಂದ ಅವರು ಮೈಸೂರಿಗೆ ಬಂದು ಉದ್ಯೋಗದಲ್ಲಿ ಬಂದ್ರು. ಅಂದ್ರೆ ನಿಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಮೈಸೂರಿನಲ್ಲಿ? ಎಲ್ಲ ಮೈಸೂರು. ನಾವು ಹುಟ್ಟಿದ್ದೆ ಮೈಸೂರು ಮೇಡಮ್. ಮೈಸೂರಲ್ಲೇ. ಎಲ್ಲಿ ತಾವು ವಾಸ ಇದ್ರಿ ಅವಾಗ? ನಾವು ಇಲ್ಲೇ ಅಶೋಕ್ಪುರಂ ಅಂತ ಮಾಡ್ಲೋಸ್ ಅಲ್ಲಿ ಇದ್ವಿ. ಮತ್ತೆ ರೈಲ್ವೆ ವರ್ಷ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ. PNT ಕ್ವಾರ್ಟರ್ಸ್ ಇತ್ತು, ಅಲ್ಲಿದ್ವಿ. ವಿದ್ಯಾರಣ್ಯಪುರಂ ಅಲ್ಲಿದ್ವಿ. ನಿಮ್ಮ ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ಯಾವ ಶಾಲೆಯನ್ನಾಯ್ತು? ಇಲ್ಲಿ ಕೃಷ್ಣಮೂರ್ತಿಪುರಂ ರಲ್ಲಿ ಲಕ್ಷ್ಮೀಪುರಂ ಹತ್ರ ಒಂದು ಮಲ್ಲ ಸರ್ಕಲ್ ಹತ್ರ ಒಂದು ಸ್ಕೂಲ್ ಇದೆ, ಸರ್ಕಾರಿ ಶಾಲೆ. ಅಲ್ಲಿಂದ ಹಾರ್ಡ್ವಿಕ್ ಹೈಸ್ಕೂಲ್ ಮಾಡಿದೆ. ಹೈಸ್ಕೂಲ್ ಅಲ್ಲಿ ಹೋಗಿ ಅಲ್ಲಿ SLC ಮುಗಿಸಿ ನಾನು ಶಾರದಾಸ್ ಕಾಲೇಜಲ್ಲಿ ಫಸ್ಟ್ PUC ಗೆ ನಾನು ಸೇರ್ಕೊಂಡೆ. ಈ ಕೃಷ್ಣಮೂರ್ತಿಪುರಂ ಅಲ್ಲಿರುವಂತ ಒಂದು ಶಾಲೆ ಅಂದ್ರಲ್ಲ, ಅದು ಶಾಲೆ ಹೆಸರೇನಾದ್ರು ಸರ್ಕಾರಿ ಶಾಲೆದು ಜ್ಞಾಪಕ ಇದೆಯಾ? ಸರ್ಕಾರಿ ಮಿಡ್ಲ್ ಸ್ಕೂಲ್. ಯಾಕಂದ್ರೆ ಅದೊಂದು ಗುಬ್ಬಚ್ಚಿ ಸ್ಕೂಲ್ ಅಂತ ಒಂದು ಪ್ರಖ್ಯಾತವಾದ ಒಂದು ಸ್ಕೂಲ್ ಇತ್ತು. ಬಹುಶಃ ಅದರಲ್ಲಿ ತಾವೇನಾದ್ರು ಅಧ್ಯಯನ ಮಾಡಿದ್ರು? ಇಲ್ಲ, ಗುಬ್ಬಚ್ಚಿ ಸ್ಕೂಲ್ ಇಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ, ಅಲ್ಲೂ ಕೂಡ 2 years ಅಲ್ಲಿ ಓದಿದ್ರಿ. ನೀವು ನಡೆದು ಬಂದು ನೀವು ಇವಾಗ ಒಬ್ರು ಸಾಧಕರಾಗಿದ್ದೀರಾ. ಸೊ ನಿಮ್ಗೆ ಎಲ್ಲೆಲ್ಲಿ ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಆಯ್ತು ಅನ್ನೋದು ನಾವು ತಿಳಿಸ್ಕೊಡ್ಬೇಕಾದ್ದು. ಮತ್ತೆ ಆ ಶಾಲಾ ಅಧ್ಯಾಪಕರಿಗೆ ನಾವು ಧನ್ಯವಾದವನ್ನು ಹೇಳೋದಕ್ಕೂ ಸಹ ಈ ವೇದಿಕೆ ತಮಗೆ ಅನುಕೂಲವಾಗ್ಲಿ ಅಂತ ಹೇಳಿ ನಾನು ಈ ಮಾತನ್ನು ಕೇಳಿದೆ. ಮೇಡಮ್, ನಾನು ಲಕ್ಷ್ಮೀಪುರಂ ಸ್ಕೂಲ್ ಓದ್ತಾ ಇರ್ಬೇಕಾದ್ರೆ ಅಲ್ಲಿ ಶಾಲೆನಲ್ಲಿ ಕಾರ್ಯಕ್ರಮಗಳು ನಡೀತಾ ಇತ್ತು. ಹಾಡು ಕಾರ್ಯಕ್ರಮ, ಸ್ಪರ್ಧೆ, ಹಾಡಿನ ಸ್ಪರ್ಧೆ ಎಲ್ಲ ಇತ್ತು. ನಾವೆಲ್ಲ ಭಾಗವಹಿಸಿದ್ದೆ. ಇದೇ ದೇವರ ಮಕ್ಕಳು ನಾವೆಲ್ಲ ಅನ್ನೋದು ಒಂದು ಹಾಡು ಅಲ್ಲಿ ನಾನು ಪ್ರಸ್ತುತ ಮಾಡಿದೆ. ಇವಾಗ ನಿಮ್ಗೆ ಅದು ನೆನಪಿದ್ಯಾ ಆ ಹಾಡು? ಅದೊಂದು, ಮತ್ತೆ ಈ ನಾರಿಗಾರಿ ಎಲೆ ಮಾನವ B.B. ಶ್ರೀನಿವಾಸ ಆ ಹಾಡುಗಳೆಲ್ಲ ನಾವು ಕಲಿತಾ ಇದ್ವಿ. ಯಾವ್ದೇ ಆರ್ಕೆಸ್ಟ್ರಾ ಬಂದ್ರೆ, ಆರ್ಕೆಸ್ಟ್ರಾ ಪಾರ್ಟಿಯವರು ಏನಾದ್ರು ಗಾಯನ ಪಾರ್ಟಿ ಕೊಟ್ರೆ ನಾವು ಫಸ್ಟ್ ಲೈನಲ್ಲಿ ಕೂತ್ಕೊಂಡು ಹಾಡನ್ನೆಲ್ಲ ಕೇಳ್ಕೊಂಡು ನಾವು ಅದೇ ರೀತಿ ಮನೇಲಿ ಬಂದು ಹಾಡನ್ನ ಅಭ್ಯಾಸ ಮಾಡ್ತಾ ಇದ್ದೆ. ಇದೇ ಒಂದು ಗೀಳು ನನಗೆ ಹಾಡಿನಲ್ಲಿ, ನನಗೆ ಹಾಡಬೇಕು, ನಾನು ಕೂಡ ಒಬ್ಬ ಗಾಯಕ ಆಗ್ಬೇಕು ಅಂದ್ಬಿಟ್ಟು ಅದನ್ನ ಡೆವಲಪ್ ಮಾಡ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೆ. ಹಾಗೆ ಕಾಲೇಜಿಗೆ ಬಂದೆ. ಕಾಲೇಜಲ್ಲಿ ಕೂಡ ನಮ್ಮ ಒಳ್ಳೆ ಕನ್ನಡ ರಾಜ್ಕುಮಾರ್ ನಡೆಸಿರುವಂತಹ ಹಾಡುಗಳು, B.B. ಶ್ರೀನಿವಾಸ ಹಾಡುಗಳನ್ನ ತುಂಬಾ ಪಂಚಪ್ರಾಣ. ಅವರ ಹಾಡುಗಳದ್ದು ನಾನು ತುಂಬಾ ಇಷ್ಟಪಡ್ತೀನಿ. ನೀವು ಕಾಲೇಜ್ನಲ್ಲಿ ಓದುವಾಗ್ಲೂ ಪ್ರೈಸ್ ತಗೊಂಡಿದ್ದೀರಾ? ಅಲ್ಲಿ 2 ಸಾರಿ ಹಾಡಿದ್ದೆ ಅಷ್ಟೇ. ಬಟ್ ಪ್ರೈಸ್ ಅಲ್ಲಿ ಸ್ಪರ್ಧೆನೇ ಇರ್ಲಿಲ್ಲ. ಬಟ್ ಸ್ಪರ್ಧೆ ಇದ್ದದ್ದು ಶಾಲೆಯಲ್ಲಿ, ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ ಇರ್ತದೆ, ಮಿಡ್ಲ್ ಸ್ಕೂಲ್, ಅಲ್ಲಿ ಸ್ಪರ್ಧೆ ಇರ್ತಿತ್ತು. ಅಲ್ಲಿ ಪ್ರಥಮವಾಗಿ ನೀವು ಹಾಡಿದ ಹಾಡು ಯಾವುದು ಅಂತ ನಿಮ್ಗೆ ಜ್ಞಾಪಕ ಇದೆಯಾ? ನನ್ನ ಅದೇ ನೀನ್ ಯಾರಿಗಾರು ಎಲೆ ಮಾನವ ಅನ್ನೋದು, ಅದು ಹಾಡು ನಮ್ಗೆ ಆವಾಗ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಹಾಡೋದು. ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಕೂಡ, ಈಗಲೂ ಕೂಡ P.B. ಶ್ರೀನಿವಾಸ ಹಾಡುಗಳೇ ನಾವು ಹಾಡ್ಕೊಂಡು ಬರ್ತಾ. ಅದು ನಮಗೂ ಬಹಳಷ್ಟು ಗೊತ್ತು. ಮೈಸೂರು ನಗರದಲ್ಲಿ ಪ್ರತಿಯೊಬ್ಬರಿಗೂ S.K. ಮೋಹನ್ ಕುಮಾರ್ ಅಂತ ಹೇಳಿದ್ರೆ P.B. ಶ್ರೀನಿವಾಸ ಅವರ ಹಾಡುಗಳನ್ನ ಹೇಳ್ತಾರೆ ಅಂತ ಹೇಳಿ ಕೇಳ್ಪಟ್ಟಿದೆ. ಮತ್ತೆ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ನೀವು ಹಾಡ್ತಾ ಬಂದಿದ್ದೀರಾ, ಅದನ್ನ ನಿರಂತರವಾಗಿ ಪ್ರಾಕ್ಟೀಸ್ ಇಟ್ಟಿದ್ದೀರಾ. ಇದರ ಮಧ್ಯ ನಿಮ್ಮ ಈ ಒಂದು ಪ್ರವೃತ್ತಿಯ ಜೊತೆಗೆ ವಿದ್ಯಾಭ್ಯಾಸ ಮುಗಿದ ಮೇಲೆ ನೀವು ಎಲ್ಲಿ ವೃತ್ತಿಯನ್ನ ಪ್ರಾರಂಭಿಸಿದ್ರಿ? ಮೇಡಮ್, ನಾನು ಕಾಲೇಜ್ ವ್ಯಾಸಂಗ ಮುಗಿಸಿ ನನಗೆ JK ಟೈರ್ಸ್ ಅಂದ್ಬಿಟ್ಟು, ಈಗ JK ಟೈರ್ಸ್ ಮೊದಲು ವಿಕ್ರಾಂತ್ ಟೈರ್ಸ್ ಅಂತ, ಇಂಡಸ್ಟ್ರಿಯಲ್ ಏರಿಯಾ. ಹೌದು. ಅಲ್ಲಿಂದ ನನಗೆ ಒಂದು ಇಂಟರ್ವ್ಯೂ ಬಂತು. ನಿಮ್ಮ ಕೆಲಸ ಆರ್ಡರ್ ಇದೆ ಬನ್ನಿ ಅಂದ್ಬಿಟ್ಟು ಇಂಟರ್ವ್ಯೂ ಕರೆದು ಹೋಗಿದ್ದೆ, ಅಟೆಂಡ್ ಆದೆ. ಅದರಲ್ಲಿ ನಾನು ಸೆಲೆಕ್ಷನ್ ಆದೆ. ಅಲ್ಲಿಂದ ನಾನು 1980ನೇ ಇಸ್ವಿಯಿಂದ ನಾನು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ 36 ವರ್ಷ ಸರ್ವಿಸ್ ಮಾಡಿ ಈಗ 2010ರಲ್ಲಿ ರಿಟೈರ್ ಆಗಿ ಮನೆಯಲ್ಲಿ
ಆರಾಮಾಗಿ ನಿರಂತರವಾಗಿ ಒಂದೇ ಕ್ಲಾಸ್ ತಗೊಂಡು ಆ ಒಂದೇ ಕಾರ್ಖಾನೆಯಲ್ಲೇ 10 ವರ್ಷಗಳ ನಿಮ್ಮ 36 ವರ್ಷ ಸೇವೆಯನ್ನ ತರಿಸಿದೆ. ಅಲ್ಲಿ ಕೂಡ ಕನ್ನಡ ರಾಜ್ಯೋತ್ಸವ ಅಂತ ಪ್ರತಿ ವರ್ಷ ಮಾಡ್ತಾ ಇದ್ರು. ಅಲ್ಲಿ ಅದು ಜನಪದ ಗೀತೆ, ಭಾವಗೀತೆ, ದೇವರ ನಾಮ ಮತ್ತೆ ಚಿತ್ರಗೀತೆ ಇದ್ರ ಬಗ್ಗೆ ಎಲ್ಲ ಅಲ್ಲಿ ಸ್ಪರ್ಧೆ ಇಟ್ಕೊಳ್ತಾ ಇದ್ರು. ಆ ಸ್ಪರ್ಧೆನಲ್ಲಿ ಭಾಗವಹಿಸಿದೆ, ಸುಮಾರು ಬಹುಮಾನಗಳನ್ನು ಕೂಡ ತಗೊಂಡಿದ್ದೀನಿ. ಅಲ್ಲಿಂದ ಆದ್ಮೇಲೆ ನನಗೆ ಇದೇ ಒಂದು ಹಾಡ್ಬೇಕು, ಒಂದ್ ಸ್ವಲ್ಪ ಎಲ್ಲರೂ ಒಂದು ನನ್ನ ಇದು ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಕೆಲವು ಆಕರ್ಷಣೆಗಳು ಕೂಡ ಹಾಡಿದ್ದೀನಿ. ನಮಗೆ JKTS ಒಬ್ರು ಪ್ರಕಾಶ್ ಸೀತಾರಾಮ್ ಅಂತ ಒಬ್ರು ಇದ್ರು ಮೇಡಮ್. ಅವರು ನನ್ನ ಹಾಡೋದನ್ನ ಕೇಳ್ತಾ ಇದ್ರು. ಅವರು ಆ ಹಾಡು ಕೇಳ್ತಾ ಸ್ವಲ್ಪ ಶ್ರುತಿ ತಾಳ ತಪ್ತಾ ಇದೆ, ನಾನು ಸರಿ ಮಾಡ್ಕೊಡ್ಲಾ ಅಂದ್ರು. ಅವ್ರು ಕೂಡ ಮ್ಯೂಸಿಕ್ ತುಂಬಾ ಪ್ರವೀಣ್ರು ಅವರು. ನನ್ನ ಅವರು ಶ್ರುತಿ ಲೆವೆಲ್ ನೋಡ್ಕೊಂಡು ನಿಮ್ಗೆ ವಾಯ್ಸ್ ತುಂಬಾ ಚೆನ್ನಾಗಿದೆ, ಆರ್ಕೆಸ್ಟ್ರಾದಲ್ಲಿ ನಿಮಗೆ ನಾನು ಚಾನ್ಸ್ ಕೊಡ್ತೇನೆ ಬನ್ನಿ ಅಂದ್ಬಿಟ್ಟು ಅವ್ರ ಆರ್ಕೆಸ್ಟ್ರಾ ಈ ಟೈಮಲ್ಲಿ ಅವ್ರನ್ನ ನಾನು ನಡ್ಕೊಳ್ತೀನಿ. ಅವರೇ ನನ್ನನ್ನ ಈ ಫೀಲ್ಡ್ಗೆ ಅವರು ಒಂದು ಉತ್ತೇಜನ ಕೊಟ್ಟರು. ಅದೊಂದು ಟೈಮ್ ಎಲ್ಲ ನೆನ್ಕೊಂಡು ಅವ್ರಿಗೆ ನಮಸ್ಕಾರ ತಿಳಿಸ್ತೀನಿ. ಅದು ಅಂದ್ರೆ ಈಗ ಸೆಲ್ಫ್ ಟಾಟ್ ಅಂತ ಹೇಳ್ತೀವಿ, ಅಂದ್ರೆ ಯಾವುದೇ ಶಾಲೆಗಳಿಗೆ ಹೋಗಿ ಅಥವಾ ಒಬ್ರು ಅಧ್ಯಾಪಕರ ಮುಖೇನ ಪಾಠ ಮಾಡ್ಕೊಳ್ದೆ ನೀವು ಸ್ವತಃ ಅಧ್ಯಯನ ಮಾಡಿ ಕಲ್ತು ಅಭ್ಯಾಸ ಮಾಡಿ ಕಲ್ತಿರತಕ್ಕಂತ ಒಂದು ವಿದ್ಯೆ ಇದು. ಆದ್ರೆ ಅದನ್ನ ನೀವು ಬಹಳ ಚಂದವಾಗಿ ಅಂದವಾಗಿ ಸೂಕ್ತವಾಗಿ ತಾಳಜ್ಞಾನ ಮತ್ತೆ ಶ್ರುತಿಜ್ಞಾನ ಎರಡವನ್ನು ಅವರ ಈಗ ತಾನೇ ನೀವು ಹೇಳಿದಾಗೆ ಪ್ರಕಾಶ್ ಸೀತಾರಾಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದುವರಿಸಿಕೊಂಡು ಬಂದಿದ್ದೀರಾ. ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಧ್ವನಿ ಹೇಗಿದೆ ಕೇಳಿಸೋಣ. ಸೊ ನಿಮ್ಗೆ ಇಷ್ಟವಾದ ಯಾವ್ದಾದ್ರು ಒಂದು ಹಾಡು, ಒಂದು ಚರಣ ಹಾಡಿ. ಖಂಡಿತ ಆಗ್ತದೆ. ಅದು ನಿಮ್ಗೆ ತುಂಬಾ ಇಷ್ಟವಾದ ಹಾಡು ಯಾವುದು ಅದನ್ನೇ ಹಾಡಿ. ಹೆಜ್ಜೆಯ ನೀಡಲು ಹೂವರಳುವುದು, ಗೆಜ್ಜೆಯ ನಾದವು ಹಾಡಾಗುವುದು, ಸಜ್ಜಿಗೆ ಸಿಹಿಯ ಮಾತೆಲ್ಲಿಹುದು, ಲಜ್ಜೆಯು ನಿನ್ನಲ್ಲಿ ಮನೆ ಮಾಡಿಹುದು, ಮೌನವೀ ಆಭರಣ ಮುಗುಳ್ನಗೆ ಶಶಿಕಿರಣ, ನೋಟವೇ ಹೂಬಾಣ ಚೆಲುವಿನ ಮಧುವನ, ಮೌನವೀ ಆಭರಣ ಮುಗುಳ್ನಗೆ ಶಶಿಕಿರಣ. ತುಂಬಾ ಚೆನ್ನಾಗಿ ಹೇಳಿದ್ರೆ. ಇದು ಎಷ್ಟು ಹಳೆ ಹಾಡು. ಆಗಿನ ಒಂದು ಕಾಲದ ಒಂದು ಚಿತ್ರಗಳಾಗ್ಬೋದು, ಮತ್ತೆ ಅಲ್ಲಿನ ಒಂದು ರಚನೆ ಮತ್ತೆ ಸಂಗೀತದ ಇದು ಎಲ್ಲ ಅರ್ಥಪೂರ್ಣವಾಗಿರೋ ಹಾಡುಗಳು ಬಹಳ ಸೊಗಸಾಗಿ ಹಾಡೋದು ಬೇಡ. ನಮ್ಮ ತಂದೆ ತಾಯಿಗಳಿಗೆ ಅವ್ರಿಗೆ ಇಷ್ಟ ಇರಲಿಲ್ಲ. ಕಾರಣ ಇಷ್ಟೇ, ನನ್ನ ಮಗ ಚೆನ್ನಾಗಿ ಓದ್ಬೇಕು, ಒಂದು ಒಳ್ಳೆ ಕೆಲಸ ತಗೋಬೇಕು. ಯಾಕೆಂದ್ರೆ ಅವರು ಕೂಡ ಒಳ್ಳೆ ವಿದ್ಯಾವಂತರು. ಅವರು ಚೆನ್ನಾಗಿ ಅವರು ಆ ಟೈಮಲ್ಲಿ ಒಳ್ಳೆ ಚೆನ್ನಾಗಿ ಓದಿ, ನಮ್ಮ ತಾಯಿ ಸ್ಕೂಲ್ ಟೀಚರ್ ಆಗಿದ್ರು, ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ರು, ನಮ್ಮ ತಂದೆ ಪೋಸ್ಟ್ ಮಾಸ್ಟರ್ ಆಗಿದ್ರು. ಇಬ್ರು ವಿದ್ಯಾವಂತರು. ಬಟ್ ನನಗೆ ವಿದ್ಯೆ ಯಾಕಂತಿಲ್ಲ ಗೊತ್ತಾಗಿಲ್ಲ. ಈ ಸ್ವಲ್ಪ ಹಾಡು ಹುಚ್ಚು, ಸಿನಿಮಾ ಹಾಡುಗಳು ಇದೆಲ್ಲ ನಾನು ಕೇಳ್ತಾ ಬೆಳೆದ್ಬಿಟ್ಟೆ. ಅದರಿಂದ ಆಮೇಲೆ ನಮ್ಮ ಸಿಸ್ಟರ್ಸ್ಗಳು ಅವರು ಕೂಡ ಒಳ್ಳೆ ಗಾಯಕರೆಲ್ಲ. ಎಷ್ಟು ಜನ ನಮ್ಗೆಲ್ಲ ಒಟ್ಟು ಬೆಳೆದ ನಮ್ಗೆ ತಂದೆ 2 boys ಅವ್ರಿಗೆ. ಅವ್ರ 2 ಮಕ್ಕಳಿದ್ದೀವಿ ನಾವು. ಈಗ 4 ಜನ ಇಲ್ಲ, 4 ಜನ 6 ಮಕ್ಕಳು ಇದ್ದೀವಿ ನಾವು. ಅವರು ಕೂಡ ಅಷ್ಟೇ, ಹಾಡುಗಳು ಬಹಳ ಇಷ್ಟ ಅವ್ರಿಗೆ ಕೂಡ. ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ. ಆಮೇಲೆ ಮೇಡಮ್ ನಮ್ಗೆ ಈ ಹಾಡೊಂದು ಹುಚ್ಚು ಯಾವ್ದು ಇನ್ನೂ ಪಕ್ಕ ನಮ್ಗೆ ಯಾವ್ದು ಬಂತು ಅಂದ್ರೆ, ಅಶೋಕಪುರದಲ್ಲಿ ಒಂದು ಕಸ್ತೂರಿ ಕನ್ನಡ ಸಂಘ ಇತ್ತು. ಅಲ್ಲಿ ಹಾಡು ಹೇಳ್ಕೊಡೋದು, ಹಾಡು ಯಾವ ರೀತಿ ಹಾಡ್ಬೇಕು, ನಾಟಕಗಳು ಯಾವ ರೀತಿ ಅಭಿನಯ ಮಾಡಬೇಕು ಅನ್ನೋದು ನೋಡಿದೆ, ಕೇಳಿದ್ರೆ ನಮ್ಮ ಸ್ನೇಹಿತರು. ಥಿಯೇಟರ್ ಆರ್ಟಿಸ್ಟ್ ಆಗು ಇದ್ರ, ನಾಟಕಗಳು ಮಾಡ್ತಾ ಇದ್ರ? ಹೌದು, ನಾಟಕನೂ ಮಾಡಿದ್ದೀನಿ ಮೇಡಮ್. ಈ ಸಾಮಾಜಿಕ ನಾಟಕಗಳು ಆಡಿದ್ದೀನಿ. ಫ್ಯಾಕ್ಟ್ರಿ ನಮ್ಮ ವಿಕಾಂಟೇಶ್ ಕೂಡ. ಬಟ್ ಈ ರಂಗಾಯಣ ಏನಿದೆ ಅದರ ಮುಖೇನ ಏನು ಹವ್ಯಾಸಿ ಕಲಾವಿದನಾಗಿ ಹವ್ಯಾಸಿಯಾಗಿದ್ವಿ. ಮತ್ತೆ ಅವರು ನಮ್ಗೆ ಯಾರು ಹೇಳ್ಕೊಂಡಿಲ್ಲ ಈ ತರ ಹೋಗಿರ್ಲಿ ಅಂತ. ಬಟ್ ಅಭಿನಯ ಮಾಡಿ ಪೌರಾಣಿಕ ಮಾಡಿಲ್ಲ, ಸಾಮಾಜಿಕ ಸುಮಾರು 5 ನಾಟಕಗಳು ಆಡಿದ್ವಿ. ಅದೆಲ್ಲ ಅನುಭವ ಇದೆ. ನಿಮ್ಮ ಸಿಸ್ಟರ್ಸ್ ಅವರು ಪ್ರೊಫೆಷನಲ್ ಆಗಿ ಸಂಗೀತ ಇಟ್ಕೊಂಡಿದಾರ ಅಥವಾ ಹವ್ಯಾಸಿ ಕಲಾವಿದರು? ಅವರು ಕೂಡ ಸಂಗೀತ ಗೊತ್ತಿಲ್ಲ, ಬರೀ ಹಾಡುಗಳು ಕೇಳೋದು, ಹಾಡೋದು. ಎಸ್ ಜಾನಕಿ, ಪಿ ಸುಶೀಲ ಅವ್ರ ವಾಯ್ಸ್ ಅಲ್ಲೇ ಹಾಡ್ತಾರೆ. ಇಲ್ಲಿ ಇದ್ದಾರೆ, ಈಗ ಸ್ವಲ್ಪ ಅವರಿಗೆ ಆಗಲ್ಲ.
ಅವರೆಲ್ಲ ಈಗಲೂ ಕೂಡ ಚೆನ್ನಾಗಿ ಆಡ್ತಾರೆ. ಆಮೇಲೆ ಅಲ್ಲಿ ಕಸ್ತೂರಿ ಕಾಲೇಜಲ್ಲಿ ನಮ್ಮ ಸ್ನೇಹಿತರು ಚಂದ್ರಶೇಖರ್ ಮತ್ತೆ ರಾಜೇಂದ್ರ ಪ್ರಸಾದ್ ಅವರು ಇಲ್ಲ, ಅವರು ಕೃಷ್ಣಮೂರ್ತಿ ಅನ್ನೋರು, ಅವರು ಕೂಡ ಅವರು ಒಳ್ಳೆ ಅವರು ಇದೆಲ್ಲ ಆರ್ಕೆಸ್ಟ್ರಾ ಪಾರ್ಟಿ ಇದ್ದಾರೆ, ಆರ್ಕೆಸ್ಟ್ರಾ ಇದ್ದಾರೆ. ಅವರು ತುಂಬಾ ಚೆನ್ನಾಗಿ ಡಬಲ್ ವಾಯ್ಸ್ ಆಡ್ತಾರೆ ಮೇಡಮ್. ಕೃಷ್ಣಮೂರ್ತಿ ಅಂದ್ಬಿಟ್ಟು ಕೇಳಿದ್ರ. ಮತ್ತೆ ಆನಂದ್ ಅಂತ ನಮ್ಮ ಸ್ನೇಹಿತರು, ರಾಜಣ್ಣ ಅಂತ, ಇವರೆಲ್ಲ ನಮ್ಗೆ ಉತ್ತೇಜನ ಕೊಟ್ಟು ಹಾಡು ನಿಮ್ಗೆ ಒಳ್ಳೆ ಪಿ.ವಿ. ವಾಯ್ಸ್ ಇದೆ ಹಾಡು ಅಂತ ಅವರೆಲ್ಲ ನಮ್ಗೆ ಪ್ರೋತ್ಸಾಹ ಕೊಟ್ಟರು. ಈ ಮಟ್ಟಿಗೆ ನಾನು ಬೆಳೆದೆ, ಹಾಡು ಹೇಳ್ಕೊಂಡೇ ಬೆಳೆದೆ. ಆಮೇಲೆ ಹಾಗೇನೆ ನಾನು ಫ್ಯಾಕ್ಟ್ರಿ ಕೆಲಸ ಮಾಡಿಕೊಂಡು ನಮ್ಮ ಮಕ್ಕಳೆಲ್ಲ ಸಾಕೊಂಡು ಈಗ ಅವರು ಕೂಡ ಒಂದು ಒಳ್ಳೆ ವಿದ್ಯಾವಂತರು ಮಾಡಿದೆ, ಒಳ್ಳೆ ಕೆಲಸದಲ್ಲಿದ್ದಾರೆ. ನಮ್ಗೇನು ಸಮಸ್ಯೆ ಇಲ್ಲ, ಅವ್ರಿಗೆ ಆರಾಮಾಗಿ ಇದ್ದಾರೆ. ನಿಮ್ಮ ತಂದೆ ತಾಯಿ ಇದಾರ? ನಮ್ಮ ತಂದೆ ತಾಯಿ ಇಲ್ಲ, ಬಟ್ ಅವ್ರಿಗೆ ಅದೇ ಹೇಳ್ದಲ್ಲ ಆಗ್ಲಿದೆ. ಅವ್ರಿಗೆ ನಾನು ಆಮೇಲೆ ಅವ್ರಿಗೆ ಹೋಗ್ತಾ ಹೋಗ್ತಾ ಇಲ್ಲ ಇವನಲ್ಲಿ ಏನೋ ಒಂದು ಗಾಯನದ ಒಂದು ಶ್ರುತಿ ಇದೆ, ಹಾಡ್ಲಿ ಬಿಡೆ ಅಂದ್ಬಿಟ್ಟು ನಮ್ಮ ತಾಯರು ಕೂಡ ಇದ್ ಮಾಡಿದ್ರು. ಆಮೇಲೆ ಹಾಡ್ತಾ ಇರ್ತಾ ಅವರೇ ಕೂಡ ಒಂದ್ಸರಿ ಏನ್ ಹೇಳಿದ್ರು, ಇದನ್ನ ಹಾಡೋ ಅದು ಬಡವರ ಬಂದು ಸಿನಿಮಾ ಅವ್ರು ನೋಡ್ಕೊಂಡು ಬಂದಿದ್ರು. ನಿನ್ನ ಕಂಗಳ ಪ್ರೀತಿಯ ಕಂಗಳ ಬಿಸಿಯ ಹನಿಗಳು 3 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 3 ಕಥೆಯ ಹೇಳಿವೆ ಅನ್ನೋ ಹಾಡು ಅವ್ರು ತುಂಬಾ ಇಷ್ಟವಾದ ಹಾಡು. ಮತ್ತೆ ಇನ್ನೊಂದು ಅವ್ರಿಗೆ ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದ್ಯವ್ವ, ಈ ಹಾಡುಗಳು ಅವ್ರು ತುಂಬಾ ಇಷ್ಟಪಡ್ತಿದ್ರು. ಆಮೇಲೆ ಇದು ಬಡವ ಅದು ಬಹದ್ದೂರ್ ಗಂಡು, ಇದು ಹಾಡುವ ಧ್ವನಿಯೆಲ್ಲ ಶ್ರುತಿ ಸೇರಬೇಕು, ಆಮೇಲೆ ಲೇಲೆ ಅಪ್ಪನ ಮಗಳು, ಈ ಹಾಡುಗಳು ಅವ್ರಿಗೆ ನಮ್ಮನ್ನ ಹಾಡಿಸಿ ಅವ್ರಿಗೆ ಖುಷಿ ಇತ್ತು ಅವ್ರಿಗೆ. ಆಮೇಲೆ ಅವ್ರಿಗೆ ಇಷ್ಟಪಟ್ಬಿಟ್ಟು ಹಾಡು ಪರವಾಗಿಲ್ಲ ಚೆನ್ನಾಗಿ ಹಾಡ್ತೀಯ ಅಂತ ಅಷ್ಟೇ. ಅಂದ್ರೆ ಈಗ ಅವಾಗ ನೀವು ಪ್ರಾರಂಭ ಮಾಡಿದಾಗ ನಿಮ್ಗೆ ಈ ಯೂಟ್ಯೂಬ್ ಆಗ್ಲಿ ಮತ್ತೆ ನಿಮ್ಗೆ ಈ ಸ್ಮಾರ್ಟ್ ಫೋನ್ ಫೆಸಿಲಿಟೀಸ್ ಎಲ್ಲ ಏನಿರ್ಲಿಲ್ಲ. ಅವಾಗ ನೀವು ರೇಡಿಯೋನಲ್ಲಿ ಕೇಳಿ ಅಭ್ಯಾಸ ಮಾಡೋದಿತ್ತು ನಿಮ್ಮ ಬಾಲ್ಯದಲ್ಲಿ. ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ಹಾಡು ಬೇಕಾದ್ರೂ ನಿಮ್ಗೆ ಯೂಟ್ಯೂಬ್ ನಲ್ಲೆಲ್ಲ ಸಿಗುತ್ತೆ, ಮತ್ತೆ ಟ್ರ್ಯಾಕ್ ಹಾಕೊಂಡು ಆ ಮ್ಯೂಸಿಕ್ ಹಾಡ್ಬೋದು. ಈ ತರ ಎಲ್ಲ ತುಂಬಾ ಅನುಕೂಲತೆಯೂ ಇದೆ. ಈ ಎರಡೂ ಭಾಗದ ಬದುಕನ್ನ ನೀವು ನೋಡಿದೀರಾ, ಹಾಗಾಗಿ ನಿಮ್ಗೆ ಹೇಗನ್ಸುತ್ತೆ? ಅವಾಗ ಬರೀ ಹಾಡು ಕೇಳ್ಕೊಂಡು ಯಾವ್ದೇ ಟ್ರ್ಯಾಕ್ ಇಲ್ದೆ ಹಾಡ್ತಿದ್ದಿದ್ದೆ ಚಂದ ಅನ್ಸುತ್ತಾ, ಅಥವಾ ಇವಾಗ ಸಿಕ್ಕಿರೋ ಈ ಅವಕಾಶಗಳು ಚೆನ್ನಾಗಿದೆ, ಸೂಕ್ತವಾಗಿದೆ, ಆ ಟ್ರ್ಯಾಕ್ ಇಟ್ಕೊಂಡು ನಾನು ಅದ್ರ ಜೊತೆಗೆ ಹಾಡಿದಾಗ ಒಂಥರ ಇನ್ನೂ ಜಾಸ್ತಿ ಆನಂದ ಸಿಗುತ್ತೆ? ಮುಂದೆ ವಿಜ್ಞಾನ ಬೆಳೆದು ಕೊಟ್ಟಿರುವಂತ ಇವು ಒಂದು ಕೊಡುಗೆ ಅನುಕೂಲವಾಗಿದೆ ನಮ್ಮಂತ ಸಿಂಗರ್ಸ್ಗೆ ಅಂತ ನಿಮ್ಗೆ ಅನ್ಸುತ್ತಾ? ಒಳ್ಳೆ ಪ್ರಶ್ನೆ ಕೇಳಿ ಮೇಡಮ್. ಬಟ್ ಏನು ಹಿಂದೆ ನಾವು ಒಂದು ಮ್ಯೂಸಿಕ್ ಇಲ್ಲದೆ ಹಾಡ್ತಾ ಇದ್ವಿ, ನಾವು ಕರಕೇನು ಇರಲಿಲ್ಲ, ಲೈವ್ ಇತ್ತು, ಬಟ್ ಎಲ್ಲ ಆರ್ಕೆಸ್ಟ್ರಾ ಆಡ್ತಾ ಇದ್ವಿ. ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಈ ಮಿರರ್ ನೋಡ್ಕೊಂಡು ಅದನ್ನ ನಾವು ಹಾಡನ್ನು ಅಭಿನಯ ಮಾಡ್ಕೊಂಡು ಹಾಡ್ತಾ ಇದ್ವಿ ಅವಾಗ. ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದೆ. ಎರಡನೇದಾಗಿ ಏನಂದ್ರೆ ನನಗೆ ಲೈವ್ ಪ್ರೋಗ್ರಾಮ್ ಅಂದ್ರೆ ಇಷ್ಟ, ಅಂದ್ರೆ ವಿತ್ ಮ್ಯೂಸಿಕ್ ಜೊತೆ ಹಾಡೋದಕ್ಕೆ ನನಗೆ ಬಹಳ ಇಷ್ಟಪಡ್ತೀನಿ. ಟ್ರ್ಯಾಕು ಕೆಲವು ಬೇಕಾಗುತ್ತೆ, ಕೆಲವು ಟೈಮಲ್ಲಿ ಟ್ರ್ಯಾಕ್ಗೂ ಒಳ್ಳೇದಿದೆ, ಅದೇನು ಇಲ್ಲ, ಒಳ್ಳೆ ಅದ್ಕೂ ಮ್ಯೂಸಿಕ್ ಚೆನ್ನಾಗಿರುತ್ತೆ. ಬಟ್ ಟ್ರ್ಯಾಕ್ ಇಂದ ಲೈವ್ ಪ್ರೋಗ್ರಾಮ್ ಅನ್ನೋದು ನಮ್ಗೆ ಇಷ್ಟ. ಈಗೆಲ್ಲ ಹೌದು ಚೇಂಜಸ್ ಆಗಿದೆ, ಅದಕ್ಕೆ ನಾವು ಎಡಿಟ್ ಆಗ್ಲೇಬೇಕಾಗ್ತಿದೆ. ಅದು ಟ್ರ್ಯಾಕ್ ಅಲ್ಲಿ ಆಡೋದು ಅಭ್ಯಾಸ ಮಾಡಿದ್ದೀನಿ. ಅದು ಲೈವ್ ಅಲ್ಲಿ ಆಡಿದವರು ಟ್ರ್ಯಾಕ್ ಬಹಳ ಈಸಿ, ಸುಲಭ ಆಗುತ್ತೆ. ಈಗ ಟ್ರ್ಯಾಕ್ ನಲ್ಲಿ ಉಪಯೋಗಿಸ್ಕೊಂಡು ಹಾಡೋದು ಈಗ ಅಭ್ಯಾಸ ಆಗ್ತಾ ಇದೆ. ಬಟ್ ಲೈವ್ ಪ್ರೋಗ್ರಾಮ್ ಅಂದ್ರೆ ನೀವು ಆರ್ಕೆಸ್ಟ್ರಾಲ್ ಹೋಗಿ ಏನ್ ಹಾಡ್ತಾ ಇದ್ರಿ ಮ್ಯೂಸಿಕ್ ಜೊತೆ, ಅದು ಲೈವ್ ಪ್ರೋಗ್ರಾಮ್ ನಲ್ಲಿ ಏನಾಗುತ್ತೆ, ಸ್ವಲ್ಪ ಎಲ್ಲೋ ಒಂದ್ ಸ್ವಲ್ಪ ಗೊಂದಲ ಆಗಿ ಈ ಕಡೆ ಆ ಕಡೆ ಆದ್ರೆ ನೀವು ಸೆಲ್ಫ್ ಟಾಟ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡಿ ನಿಮ್ಗೆ ಕವರ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಿಮ್ದು ಹಾಡು ಚೆನ್ನಾಗಿರುತ್ತೆ, ಲೋಪದೋಷಗಳು ಜಾಸ್ತಿ ಗೊತ್ತಾಗಲ್ಲ. ಬಟ್ ಈ ಟ್ರ್ಯಾಕ್ ಅಂದಾಗ ನೀವು ಅದಕ್ಕೆ ಪಕ್ಕ ಸೆಟ್ ಮಾಡ್ಕೊಂಡು ಹಾಡ್ಬೇಕು, ಬಿಡ್ಲಿಕ್ಕಾಗಲ್ಲ. ಸೊ ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಭ್ಯಾಸದ ಅವಶ್ಯಕತೆ ಇವತ್ತಿನ ಈ ಒಂದು ಸಿಸ್ಟಮ್ಗೆ ಬೇಕಾಗತ್ತೆ. ನೀವು ಮೊಟ್ಟ ಮೊದಲಿಗೆ ಹಾಡಿದಂತ ಚಿತ್ರಗೀತೆ, ತುಂಬಾ ಪ್ರಶಂಸೆಗೆ ಒಳಗಾದಂತ ಒಂದು ಹಾಡು ಅಂದ್ರೆ ಯಾವುದು, ಯಾವ ವೇದಿಕೆಯಲ್ಲಿ? ಮೇಡಮ್, ಅದು ನಮಗೆ ಬಾರೆ ಬಾರೆ ಅನ್ನೋದು ತುಂಬಾ ಇಷ್ಟ. ನಮಗೆ ಬಾರೆ ಬಾರೆ ಹಾಡು ನಾಗರಾವ್ ಚಲನಚಿತ್ರದ್ದು, ಅದು ಆ ಹಾಡು ತುಂಬಾ ಇಷ್ಟ. ಅದ್ ಬಿಟ್ಟರೆ ಆಕಾಶ ಬೀಳಲ್ಲಿ ಮೇಲೆ ಅನ್ನೋದು ಹಾಡು ಇಷ್ಟ ನಮ್ಗೆ. ಬಟ್ ಎರಡರಲ್ಲಿ ಯಾವ್ದು ಹಾಡ್ಲಿ ಮೇಡಮ್? ಯಾವ್ದು ಹಾಡು ಹಾಡ್ಬೋದು? ಚಾಯ್ಸ್ ನಿಮ್ದು. ನಿಮಗೆ ಯಾವ ಹಾಡು ಹಾಡ್ಬೇಕು ಅನ್ಸುತ್ತೆ ಅದು ಹಾಡ್ಬೋದು.
ಅದೆರಡು ಫಸ್ಟ್ ಹಾಡಿ ನೀವು ಪ್ರೈಸ್ ತಗೊಂಡಿದ್ದ ಹಾಡ? ಹೌದು ಮೇಡಮ್. ಅದು ಈ ಕಣ್ಣಂಚಿನ ಈ ಮಾತಲ್ಲಿ ಇದೆಲ್ಲ ಪಿ.ವಿ. ಶ್ರೀನಿವಾಸ್ ಮಾತ್ರ ಇದೆಲ್ಲ ನಾನು ಪ್ರೈಸ್ ತಗೊಂಡಿರ್ತದ್ದು. ಹಾಡಿ, ನಿಮ್ಗೆ ಯಾವ್ದು ತುಂಬಾ ಪ್ರಿಯವಾದ ಹಾಡು ಪ್ರೈಸ್ ತಗೊಂಡಿದ್ದೀರಾ ಅದನ್ನೇ ಹಾಡಿ. ಫುಲ್ಲೇ ಹಾಡಿ. ಫುಲ್ ಹಾಡ್ಬೋದಾ? ಫುಲ್ ಹಾಡಿ. ಒಂದ್ ಹಾಡು ಕೇಳಿ ನಮ್ಮ ಪ್ರೇಕ್ಷಕರು. ಈಗ ಅವರು ಪೂರ್ತಿ ಒಂದು ಹಾಡನ್ನು ಹಾಡ್ತಾರೆ, ನೀವು ಕೇಳಿ. ಕಣ್ಣಂಚಿನ ಈ ಮಾತಲಿ ಏನೇನೋ ತುಂಬಿದೆ, ಕಣ್ಣಂಚಿನ ಈ ಮಾತಲಿ ಏನೇನೋ ತುಂಬಿದೆ, ಕವಿ ಕಾಣದ ಶೃಂಗಾರದ ರಸಕಾವ್ಯ ಇಲ್ಲಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ. ನವಯೌವನ ಹೊಂಗನಸಿನ ಮಳೆದಿಲ್ಲು ತಂದಿದೆ, ನಸು ನಾಚುತೆ ಹೊಸ ಪ್ರೇಮದ ಕುಡಿಯಲ್ಲಿ ಚಿಗುರಿದೆ, ಮೂರಾಸೆಯ ನೆಲೆಯಾಗಿದೆ ಮಧುಚಂದ್ರದ ಮಧುಮೈತ್ರಿಯ ನಿರೀಕ್ಷೆ ಅಲ್ಲಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ. ಪ್ರತಿ ಪ್ರೇಮಿಯ ಬಾಳಲ್ಲಿಯೂ ಶುಭರಾತ್ರಿ ಹೊಂದಿದೆ, ಅನುರಾಗದ ಆ ವೇಳೆಗೆ ಮನ ಕಾದು ನಿಂತಿದೆ, ಸರಿ ಜೋಡಿಯು ಕಣ್ಣರಸಿದೆ, ಹಿರಿಜೋಡಿಯ ಸವಿ ನೆನಪಲಿ ಜಗವನ್ನೇ ಮರೆತಿದೆ, ಕಣ್ಣಂಚಿನ ಈ ಮಾತಲಿ ಏನೇನೋ ತುಂಬಿದೆ, ಕವಿ ಕಾಣದ ಶೃಂಗಾರದ ರಸಕಾವ್ಯ ಇಲ್ಲಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ. ಧನ್ಯವಾದಗಳು. ಚೆನ್ನಾಗಿ ಹಾಡಿದ್ರಿ. ತುಂಬಾ ಹಳೆಯ ಫಿಲಮ್ ಇದು. ಯಾರು ಆಕ್ಟ್ ಮಾಡಿರೋದು? ರಾಜ್ಕುಮಾರ್ ಅವರು. ದಾರಿ ತಪ್ಪಿದ ಮಗ ಚಲನಚಿತ್ರ ಹಾಡಿದ್ರು ಪಿ.ವಿ. ಶ್ರೀನಿವಾಸ್ ಸರ್. ಈಗ ನೀವು ಈ ಹಿಂದೆ ಹೇಳಿದ್ರೆ ಚಲನಚಿತ್ರದ ಗಾಯನದ ಜೊತೆಗೆ ಜಾನಪದ, ಭಾವಗೀತೆ ಇವುಗಳನ್ನು ನಾನು ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೆ ಅಂತ. ಜಾನಪದದ ಹಾಡುಗಳಲ್ಲಿ ಯಾವ್ದಾದ್ರು ನೀವು ಅಭ್ಯಾಸ ಮಾಡಿದ್ದು ನೆನಪಿದ್ಯಾ? ಈಗಲೂ ಅಭ್ಯಾಸದಲ್ಲಿ ಇಟ್ಕೊಂಡಿದ್ದೀನಿ. ಈ ಜನಪದ ಗೀತದಲ್ಲೂ ಕೂಡ ಪ್ರೈಸ್ ತಗೊಂಡಿದ್ದೀನಿ. ನಮ್ಮ ಫ್ಯಾಕ್ಟರಿನಲ್ಲಿ JK ಟೈಸ್ ನಲ್ಲಿ ಸ್ಪರ್ಧೆ, ಜನಪದ ಗೀತೆಗಳ ಸ್ಪರ್ಧೆ ಇತ್ತು, ಅದನ್ನು ಕೂಡ ಹಾಡಿದ್ದೆ. ನನಗೂ ನೆನಪಿದೆ. JK ಟೈಸ್ ನಲ್ಲಿ ಕನ್ನಡ ರಾಜ್ಯೋತ್ಸವ ಅಂದಾಗ ಸುಮಾರು 4,000 ಜನ ಪಾರ್ಟಿಸಿಪೇಟ್ಸ್ ಅಲ್ವೇ? ನಾನೇ ಚೀಫ್ ಜಡ್ಜ್ ಆಗಿದ್ದೆ. ಸುಮಾರು ಒಂದು 10 ವರ್ಷ ಅಲ್ಲಿ ಚೀಫ್ ಜಡ್ಜ್ ಆಗಿ ನಿಮ್ಗೆ ಕಲ್ಚರಲ್ ಪ್ರೋಗ್ರಾಮ್ಗೆ ನಾನು ನಮ್ಗೆ ಇಲ್ಲಿ ತೊಂದರೆ ಇಲ್ಲ. ಬಟ್ ಅಲ್ಲಿ ನಮ್ಗೆ ಸ್ಲಾಟ್ ಇತ್ತು, ಚಿತ್ರಗೀತೆಗಳು, ಭಾವಗೀತೆಗಳು, ಜಾನಪದ, ದೇವರನಾಮ, ಭಕ್ತಿ ಗೀತೆಗಳು ಕೊಟ್ಟಿದ್ವಿ. ಯಾಕಂದ್ರೆ ಅಲ್ಲಿ ಕಾರ್ಮಿಕರಿಗೆ ದೇವರನಾಮ ಮತ್ತೆ ಭಕ್ತಿ ಗೀತೆಗೆ ಬೇರೆ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಒಂದು ಭಕ್ತಿ ಗೀತೆ ಅಂತಿಟ್ಟು ಅಲ್ಲಿ ದೇವರನಾಮ ಆದ್ರೂ ಹಾಡ್ಬೋದು ಅಥವಾ ಯಾವ್ದಾದ್ರು ಭಕ್ತಿ ಗೀತೆಗಳನ್ನ ಹಾಡ್ಬೋದು ಅನ್ನೋ ತರ ಒಂದು ಮಾಡ್ಕೊಂಡಿದ್ವಿ. ಏಜ್ ಕ್ಯಾಟಗರಿಗಳು ಇತ್ತು ಅಲ್ಲಿ ಕಾರ್ಮಿಕರಿಗೆ, ಅವರ ಕುಟುಂಬದವರಿಗೆ ಮತ್ತು ಮಕ್ಕಳಿಗೆ ಅಂತ ಹೇಳಿ. ಸುಮಾರು 4,000 ಜನ ಬರ್ತಾ ಇದ್ರು ಅವಾಗ ಕಾಂಪಿಟೇಷನ್ ಮಾಡಿಸ್ತಾ ಇದ್ವಿ. ಜನಪದ ಗೀತೆ ಹಾಡ್ತಾ ಇದ್ದೆ, ಭಾವಗೀತೆ ಹಾಡ್ತಾ ಇದ್ದೆ. ಅದೊಂದು ಹೇಳ್ತೀನಿ, ಭಾವಗೀತೆನೂ ಹೇಳ್ತೀನಿ. ಜನಪದ ಯಾವ್ದಾದ್ರು ಒಂದು 2 ಲೈನ್. ಅದು ಮಹದೇಶ್ವರ, ನಮ್ಮ ಮಲೆ ಮಹದೇಶ್ವರ ದೇವಸ್ಥಾನದ ಒಂದು ಹಾಡು ಮಲೆ ಮಹದೇಶ್ವರ. ಅದು ನಮ್ಮ ಸ್ನೇಹಿತರು ಇದನ್ನ ನಂಗೆ ಹೇಳ್ಕೊಟ್ರು, ನಾನು ಕಲಿತಿರೋದು. ಬಟ್ ನಾನಾಗಿ ಅದನ್ನ ಅಷ್ಟು ಗೊತ್ತಿಲ್ಲ ನನ್ ಬರೋದು. ಅವ್ರು ಹೇಳ್ಕೊಟ್ಟದ ನಿಮ್ಮಂತ ನಾನು ಪ್ರಸ್ತುತಪಡಿಸ್ತೇವೆ ಮೇಡಮ್. ಹಾಡಿ ಹಾಡಿ. ಹರನಿಗೆ ಶರಣೆಂದೇ
ಅಯ್ಯ ಗುರುವಿಗೆ ಶರಣೆಂದೇ, ಹರ ಹರ ನಮ್ಮ ಶಿವ ಶಂಕರ ಮಹಾದೇವ್ಗೆ ಶರಣೆಂದೇ, ಹರನಿಗೆ ಶರಣೆಂದೇ, ಸ್ವಾಮಿ ಗುರುವಿಗೆ ಶರಣೆಂದೇ, ಹರ ಹರ ನಮ್ಮ ಶಿವ ಶಂಕರ ಮಹಾದೇವ್ಗೆ ಶರಣೆಂದೇ, ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲ ಮ್ಯಾಲೆ, ಅಯ್ಯ ಕೋಲು ಮಂಡೆ ಜಂಗು ಮರೋ ಕ್ವಾರಣ್ಯಕ್ಕೆ ದಯ ಮಾಡುವರ, ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲ ಮ್ಯಾಲೆ. ಕುಲದಲ್ಲಿ ಕುರುವಕ್ಕಲ್ ಗೌಡ, ಜಾತಿಲಿ ಸೋಲುಗ ನೀಲಯ್ಯ, ನೀಲಯ್ಯನ ಮಡದಿ ಸಂಕಮ್ಮ, ಭೂಲೋಕದಲ್ಲಿ ಕರೆಚೆಲುವಿ ಮಡವಿ ಸಂಕಮ್ಮನ ನೋಡೋಕೆ ಬತ್ತಾನೆ ದ್ಯಾದ ಸೋಲುಗ ನೀಲಯ್ಯ. ಎಲ್ಲ ಮಾಡಿದ್ವಿ ಸಂಖ್ಯೆನೆ ಕುಲಕ್ಕೆ ಹೆಜ್ಜೇನು ಮಲ್ಲಿಗೆ ಹೆಜ್ಜೇನು ಬ್ಯಾಟೆಗೆ ಹೋಯ್ತಾರಲ್ಲ ಮಾಡ್ದಿ, ನಿನ್ನೊಬ್ಳನ್ನ ಬಿಟ್ಟು ಹೋಗೋಕೆ ಅನುಮಾನ ಮಾಡ್ದಿ. ನೀನು ಬಲಗೈಯ ಮುಟ್ಟಿ ಭಾಷೆಯ ಕೊಟ್ಟು ಹೆಜ್ಜೆನು ಮಳಿಗೆ ಕಲುಗೆಣ್ಣೆ, ಕ್ವಾರಣ್ಯ ನೀಡಮ್ಮ ಕೋಡುಗಲ್ಲ ಮ್ಯಾಲೆ, ಅಯ್ಯ ಕೋಲು ಮಂಡೆ ಜಂಗು ಮರೋ ಕ್ವಾರಣ್ಯಕ್ಕೆ ದಯ ಮಾಡುವರ. ಇನ್ನೂ ಇದೆ, ಇನ್ನೂ 5-6 ಚರಣ ಇದೆ. ಮತ್ತೆ ಈಗ ನೀವು ಈ ಕಾರ್ಖಾನೆಯಲ್ಲಿ ವೃತ್ತಿ ಮಾಡ್ತಿದ್ದಾಗ ಅದು ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ? ಶಿಫ್ಟ್ 3 ಶಿಫ್ಟ್ ಇತ್ತು ಮೇಡಮ್. ಆ 3 ಶಿಫ್ಟ್ ಕೂಡ ನೈಟ್ ಶಿಫ್ಟ್ ಅಂತ ಇತ್ತು. ರಾತ್ರಿ 11 ಗಂಟೆ ಹೋದ್ರೆ ಬೆಳಿಗ್ಗೆ 6 ಗಂಟೆವರೆಗೂ 7 ಗಂಟೆವರೆಗೂ ನಾವು ಕೆಲಸ ಮಾಡ್ಬೇಕಿತ್ತು. ಇದೆಲ್ಲ ಅದು ಅವರ ಒಂದು ಪ್ರೊಡಕ್ಷನ್ ಬೇಕು ಅಂದಾಗ ನಾವು ಅದನ್ನ ಮಾಡ್ಕೊಡ್ಲೇಬೇಕಾಗುತ್ತೆ. ಊಟಿ ಇತ್ತು, ಓವರ್ ಟೈಮ್ ಎಲ್ಲ ಮಾಡಿಸ್ತಾ ಇದ್ರು. ಅದೆಲ್ಲ ಕಷ್ಟಪಟ್ಟು ದುಡ್ರೆ 3 ಜನ ಮಕ್ಕಳು, ಅವರ ನನ್ನ ಮಡದಿ ಕೂಡ, ಅವರು ಕೂಡ ಪಾಪ ಅವಳು ಇದು ಈ ನಡುವೆ ಅವ್ರ ಹೆಸರು ಹೇಳ್ಬೇಕು, ಅವ್ರು ಶಶಿಕಲಾ ಮತ್ತು ನನ್ನ ಮಡದಿ, ಅವರು ಕೂಡ ನಮಗೆಲ್ಲ ಉತ್ತೇಜನ ಕೊಟ್ಟಿದ್ದಾರೆ. ಈ ಹಾಡುಗಳು ಹಾಡೋದು ಕೇಳೋದು ಸ್ವಲ್ಪ ಅವ್ರು ಕಡಿಮೆ ಇದ್ರು ಕೂಡ ಹಾಡಿ ಅಂತ ಅವರು ಒಂದು ಹೋಗ್ಬೇಕಾದ್ರೆ ಪ್ರೋತ್ಸಾಹ. ಈ ಬರುವಲ್ಲೂ ಕೂಡ ಅಷ್ಟೇ ಇದೆ, ಹೋಗಿ ಮಾತಾಡಿ ಚೆನ್ನಾಗಿ ನಿಧಾನಕ್ಕೆ ಮಾಡಿ ಟೆನ್ಷನ್ ತಗೋಬೇಡಿ ಅಂತ ಕೂಡ ಹೇಳಿ ಕಳಿಸಿದ್ರು. ತುಂಬಾ ಖುಷಿ ಆಯ್ತು. ಅವರ ಎಂಕರೇಜ್ಮೆಂಟ್ ಇದೆ ನನಗೆ. ನನ್ನ ಮಕ್ಕಳು ಕೂಡ ಅಷ್ಟೇ ಇದೆ, ಹಾಡಿ ಮಕ್ಕಳಲ್ಲಿ ಯಾರು ಆಡಲ್ಲ. ನನ್ನ ಮಗ ಆಡ್ತಾನೆ, ಬಟ್ ನನ್ನ ಮಕ್ಕಳ ಹೆಣ್ಮಕ್ಳು ಇಬ್ಬರಿಗೆ, ಒಬ್ಬ ಗಂಡು ಮಗ, ಅವರು ಕೂಡ ಈಗ ಬ್ಯಾಂಕಲ್ಲಿ ಉದ್ಯೋಗಿ ಆಗಿದ್ದಾನೆ. ಅವನು ಕೂಡ ಹಾಡ್ತಾರೆ, ಬಟ್ ಅವ್ರು ಆಡೋ ಇಂಟ್ರೆಸ್ಟ್ ಕೊಟ್ಟು ಆಡಲ್ಲ ಅಷ್ಟೇನೆ. ಅವ್ರು ಹಾಡಿದ್ರೆ ಒಳ್ಳೆ ವಾಯ್ಸ್ ಇದೆ ಅವನಿಗೆ, ನನ್ನ ವಾಯ್ಸ್ ಇದೆ ಅವ್ರಿಗೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಮೇಡಮ್, ನಾನು ಇದು ಹೇಗೆ ಮೂಲ ಅಂತ ನಮಗೆ ಅನ್ಕೊಳಕ್ ಹೋದ್ರೆ, ನಮ್ಮ ಅಜ್ಜಿ, ನಮ್ಮ ತಂದೆಯವರ ತಾಯಿ, ಅವರು ಮಳವಳ್ಳಿ ಅವರ ನೇಟಿವ್. ಮಳವಳ್ಳಿನಲ್ಲಿ ಈ ತಂಬೂರಿ ಪದ ಆಡ್ತಾರೆ ಮೇಡಮ್. ಅವರ ಕಾಂದನ್ ಅವರ ಒಂದು ಜನರಲ್ಲಿ ಈ ತಂಬೂರಿ ಹಾಡುಗಳನ್ನ ಹಾಡಿ ಅದನ್ನ ಭಿಕ್ಷೆ ಎಲ್ಲ ಮಾಡ್ಕೊಂಡು ಅದ್ರಲ್ಲಿ ತಂದು ಅವರು ಜೀವನ ಮಾಡ್ತಾ ಇದ್ದಾರೆ. ನನಗೂ ಕಾನ್ಸೆಪ್ಟ್ ನಾನು ನೋಡಿದ್ದೀನಿ ಗ್ರಾಮಾಂತರ ಪ್ರದೇಶದಲ್ಲಿ. ಈ ಶ್ರಾವಣ ಶನಿವಾರ ಮತ್ತೊಂದುಗಳಲ್ಲಿ ಆ ತಂಬೂರಿನಲ್ಲಿ ಹಾಡು ಹೇಳ್ಬೇಕು ಅಂತ ಹೇಳಿ ಹಾಡಿಸುವಂತದ್ದು, ಅವ್ರಿಗೆ ಏನು ದವಸ ಧಾನ್ಯಗಳು ಇತ್ಯಾದಿಗಳು ಕೊಡುವಂತದ್ದು ಸಂಭಾವನೆ ಜೊತೆ. ಅದು ಅವರ ಒಂದು ಮನೆತನದಲ್ಲಿ ಬಂದಿರುವಂತ ಒಂದು ವೃತ್ತಿ. ಆ ಮನೆತನದಲ್ಲಿ ಅವ್ರು ಕೂಡ ಇದ್ದವ್ರು. ನಮ್ಮ ಅಜ್ಜಿ ಅವರು ಅಲ್ಲಿ ಗುರು ಬಸವಯ್ಯ ಅಂದ್ಬಿಟ್ಟು ಅವರು ಈಗ ಆಕಾಶವಾಣಿಯಲ್ಲಿ ಹಾಡಿದ್ದಾರೆ. ಅವರು ಆಕಾಶವಾಣಿನಲ್ಲಿ ಅವ್ರ ಮಗ ಕೂಡ ಈಗ ಗುರು ರಾಜ್ ಅಂತ ಅವರು ಇದ್ದಾರೆ. ಈಗ ಅಲ್ಲೇ ಮೈಸೂರಲ್ಲಿ ನಮ್ಮ ರಾಜೇಂದ್ರ ನಗರದಲ್ಲಿ ಇದ್ದಾರೆ ಅವರು, ಗುರುರಾಜ್ ಅಂದ್ಬಿಟ್ಟು. ಈಗ ಫೇಮಸ್ ಜನಪದ ಗೀತೆ ಅವರ ಮಗ ಅವರು. ಅವರ ಇದು ನನಗೆ ನಮ್ಮ ಅಜ್ಜಿಯಿಂದ ಇದೇನೋ ನಮ್ಗೆ ಸ್ವಲ್ಪ ಅದು ಹಾಡುದು ಹುಚ್ಚು ಬಂದಿರೋದು ಆ ಕಡೆಯಿಂದಲೇ ಬಂದಿದೆ ಅನ್ಸುತ್ತೆ. ಬಟ್ ನಮ್ಮ ತಂದೆ ಹಾಡಿಲ್ಲ, ತಂದೆಯವರ ತಾಯಿ, ನಮ್ಮ ತಂದೆಯವ್ರ ತಾಯಿ, ನಮ್ಮ ತಂದೆಯವರು. ಅದು ಬಹುಶಃ ಕುಮಾರ್ ಅವ್ರೆ ಅದೇ ತರ ಅನ್ಸುತ್ತೆ. ಈಗ ನೋಡಿ, ಅವ್ರ ತಾಯಿ ಹಾಡ್ತಿದ್ದನ್ ಕೇಳಿ ಮಗನಿಗೆ ಅದ್ರ ಬಗ್ಗೆ ಸಾಕು ಅನ್ಸಿರುತ್ತೆ. ಅವ್ರು ಓದಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ, ಮತ್ತೆ ಅಜ್ಜಿನ್ ಹಾಗೆ ಮುಂದಕ್ಕೆ ಬರುತ್ತೆ. ಈಗ ಮೊಮ್ಮಗನ ನಿಮಗೆ ಅದ್ರದ್ದು ಕಲೆದು ಒಂದು ಆಸಕ್ತಿ ಹೊಂದಿದೆ. ಆ ಹಾಡುದು ನಮ್ಮ ತಂದೆಯವರು ಹಾಡ್ತಿರ್ಲಿಲ್ಲ, ಅವರು ಕೇಳೋದು ಹುಚ್ಚು ಅವ್ರಿಗೆ. ಯಾರು ಹೇಗೆ ಹೇಳ್ತಾರೆ ಅದನ್ನೆಲ್ಲ ಕೇಳೋದು ಅವ್ರಿಗೆ ಬಹಳ ಇತ್ತು. ಬಟ್ ಅವ್ರ ತಾಯರು ಕೂಡ ಹಿಂದೆ ಸ್ಕೂಲಲ್ಲಿ ಅವ್ರ ಟೀಚರ್. ಅಜ್ಜಿ ಹತ್ರ ಏನಾದ್ರು ಹೇಳಿಸ್ಕೊಂಡಿದ್ರ? ಇಲ್ಲ ಅವ್ರು ಪಾಪ ಅವ್ರು ಹಾಡ್ತಿದ್ರು, ಅವರೆಲ್ಲ ಆಡ್ತಾ ಇದ್ರು. ಬಟ್ ನಾನು ಏನು ಹೇಳಿಸ್ಕೊಂಡಿಲ್ಲ ಅವ್ರ ಹತ್ರ.
ನನ್ನ ಸಿನಿಮಾ ಹಾಡುಗಳು ಇದೆಲ್ಲ ಹಾಡುತ್ತಿದ್ದಾಗ ಅವ್ರಿಗೆ ಸಿನಿಮಾ ಹಾಡುಗಳು ಅಷ್ಟ ಅರ್ಥ ಆಗ್ತಿರಲಿಲ್ಲ ಮಜ್ಜಿಗೆ. ಬಟ್ ಅವ್ರು ಹಾಡ್ತಿದ್ದಂತ ಹಾಡುಗಳು ಯಾವ್ದಾದ್ರು ನಿಮ್ಮಲ್ಲಿ ಉಳಿಸ್ಕೊಂಡಿದ್ದೀರಾ? ನಿಮ್ಮ ತಂದೆಯವ್ರ ತಾಯಿ ಹಾಡ್ತಿದ್ದಂತ ಆ ಟ್ರೆಡಿಷನಲ್ ಹಳೆಯ ಕಾಲದ್ದು ಆ ಜಾನಪದದ್ದು ಹಾಡುಗಳು? ಅದೇ ಮೇಡಮ್, ಇದೆಲ್ಲ ನಮ್ಮ ಮಂಟಲಿಂಗ ಸ್ವಾಮಿಗಳದು, ಮಹದೇಶ್ವರ ಸಿದ್ದಪ್ಪಾಜಿ ಅವರು ಸಿದ್ದಪ್ಪಾಜಿ ಪದಗಳು ಅಂತ ಹಾಡ್ತೀವಿ. ಬಟ್ ಅವ್ರ ಜೊತೆ ಯಾವ್ದು ನಮ್ಗೆ ಕೇಳಿಲ್ಲ. ಬಟ್ ನಮ್ ತಾತ ಅವರು ಕೂಡ ಹಾಡ್ತಿಲ್ಲ. ನಮ್ಗೆ ಚಿಕ್ಕ ಹುಡುಗ ನಾನು, ನಮ್ ತಾತದಷ್ಟು ಇದು ನಮ್ಗಿದಿಲ್ಲ. ಈಗ ಒಟ್ಟಲ್ಲಿ ನಮ್ಗೆ ಈ ಸಂಗೀತ ಅಂತ ನಮ್ಗೆ ಬಿಡಲ್ಲ. ನಮ್ಗೆ ಇದು ಮೈಸೂರು ನಗರ ಬಿಟ್ಟು ಬೇರೆ ಊರುಗಳಿಗೂ ಹೋಗಿ ಹಾಡಿದ್ದೀನಿ. ಬೆಂಗಳೂರಲ್ಲಿ ಹಾಡಿದ್ದೀನಿ, ಮಂಡ್ಯದಲ್ಲಿ ಹಾಡಿದ್ದೀನಿ, ಎಲ್ಲಾ ಕಡೆ ಹಾಡಿದ್ದೀನಿ. ಒಬ್ಬ ಆರ್ಕೆಸ್ಟ್ರಾ ಕರ್ಕೊಂಡು ಹೋಗ್ತಾರೆ, ಬನ್ನಿ ನಿಮ್ಮ ಹಾಡು ನಾವು ಇಷ್ಟಕೊಡ್ತೀವಿ, ಅದನ್ನ ಹಾಡಿ ಹೇಳ್ತೀವಿ ಅಂತ. ಅದೆಲ್ಲ ಅಟೆಂಡ್ ಮಾಡಿದ್ದೀನಿ. ಈಗಲೂ ಕೂಡ ಚಾಲ್ತಿಲಿ ಈಗಲೂ ಆಡ್ತಾ ಇದ್ದೀನಿ. ಬೆಲೆ ಬೇಡ ಇನ್ನೊಂದು, ನಾನು ರಿಟೈರ್ಡ್ 2000 ರಿಟೈರ್ಡ್ ಆಯ್ತು. ಈಗ ನನ್ನ ನಿವೃತ್ತಿ ಜೀವನ ಹೇಗೆ ನಾನು ಅದ್ರಲ್ಲಿ ಕಾಲ ಕಳೆಯೋದು ಹೇಗೆ ಅನ್ನೋದು ನಮ್ಗೆ ಒಂದು ಪ್ರಶ್ನೆ ಬಂತು. ಸರಿ, ಹೀಗೆ ಇರ್ಬೇಕಾದ್ರೆ ಒಂದು ಮನೆಯಲ್ಲೇ ಹಾಡು ಅಭ್ಯಾಸ ಮಾಡ್ತಾ ಇದ್ದೆ. ಒಬ್ರು ಈ ಮೈಸೂರಿನಲ್ಲಿ ಈ ಹಿರಿಯರ ವೇದಿಕೆ ಹಿರಿಯ ನಾಗರ ವೇದಿಕೆ ಅಂತ ಮಾಡಿದ್ದಾರೆ. ಆದ್ರೆ ಸಂಗೀತ ಪ್ರಿಯರ ಬಳಗ ಅಂತ ಒಂದು ಟೈಟ್ಲ್ ಮಾಡಿ, ಅಲ್ಲಿ ಆ ಬಳಗದಲ್ಲಿ 50 ವರ್ಷ ಮೇಲ್ಪಟ್ಟವರು ಎಲ್ಲ, ಯಾಕೆಂದ್ರೆ ನಿಮಗೆ ಪ್ರೋತ್ಸಾಹ ಕೊಡೋದು ಯಾರು ಇರಲ್ಲ. ನಮ್ಮ ಸಂಸ್ಥೆಯಿಂದ ನಾವು ಮಾಡ್ಕೊಡ್ತೀವಿ. ನಿಮ್ಮೆಲ್ಲ ಹಾಡೋದು, ಈ ಒಂದು ಡ್ಯಾನ್ಸ್ ನೃತ್ಯ ಮಾಡೋದು, ಇದೆಲ್ಲ ನಮ್ಮಲ್ಲಿ ಕಲೆ ನಾವು ಬೆಳೆಸ್ತಾ ಇದ್ದೀವಿ ಅಂತ ಯಾರೋ ಹೇಳಿದ್ರು ನಮ್ಗೆ. ಸರಿ, ನಾನು ಕೂಡ ಅಲ್ಲಿ ಹೋಗಿ ಕೇಳಿದೆ. ಆಯ್ತು ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಅಧ್ಯಕ್ಷರು ಶ್ರೀ ಆನಂದ್ ಮಾಧವ ಸರ್ ಅಂತ ಇದ್ದಾರೆ, ಮತ್ತೆ ಇದು ರಘುಪತಿ ಸರ್ ಅಂತಿದ್ದಾರೆ, ಸುಬ್ರಹ್ಮಣ್ಯ ಸರ್ ಇದ್ದಾರೆ, ಸೇತುರಾಮ್ ಅವರು, ರವಿಶಂಕರ್ ಅವರು, ಮತ್ತೆ ಲಾಸ್ಟಲ್ಲಿ ವಿಶ್ವನಾಥ್ ಅವರು. ಆಮೇಲೆ ಲೇಡಿ ಗಾಯಕರಲ್ಲಿ ಇದು ಮೀನಾಕ್ಷಿ ಚಕ್ರಿ ಮೇಡಮ್ ಅಂತಿದ್ದಾರೆ, ಮತ್ತೆ ಅಪರ್ಣ ಮೇಡಮ್, ಶಾರ್ವರ್ ಮೇಡಮ್. ಇವರೆಲ್ಲ ನಾವೆಲ್ಲ ನಾನ್ ಹಾಡೋದು ಅವ್ರು ಹೇಳ್ಕೊಡ್ತಾರೆ, ನಮ್ ತಪ್ಪಿದ್ರೆ ಅವ್ರು ಹೇಳ್ತಾರೆ, ಅವ್ರು ತಪ್ಪಿದ್ರೆ ನಾನು ಹೇಳ್ತೀನಿ. ಈ ತರದಲ್ಲಿ ನಾವೆಲ್ಲ ಜೊತೆಲಿದ್ದು ಪ್ರತಿ ತಿಂಗಳು ನಾವು ನಾದ ಬ್ರಹ್ಮ ಸಭಾ ಇದೆ ನೋಡಿ, ಅಲ್ಲಿ ನಾವು ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ. ಈಗಲೂ ಕೂಡ ನಡೀತಾ ಇದೆ. ಅಂದ್ರೆ ತಿಂಗಳಿಗೊಂದು ಕಾರ್ಯಕ್ರಮ ಮಾಡ್ತೀರಾ? ಇಡೀ ತಿಂಗಳು ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತೀರಾ? ಯಾವ್ದೋ ಒಂದು ಟೈಮ್ ನಲ್ಲಿ ಕೂತು ಎಷ್ಟೊಂದು 1 ಗಂಟೆ ಕಾಲದ ಕಾರ್ಯಕ್ರಮ? ಒಂದು 2 or 3 hours ನಡೆಯುತ್ತೆ ಮೇಡಮ್. 6 to 8 ಸಂಜೆ 6 ರಿಂದ 8 ಗಂಟೆವರೆಗೆ ಇಟ್ಕೋತೀರಾ? 8-8 ಹೌದೌದು. 25 ಜನ ನಾವು ಮೆಂಬರ್ ಇದ್ದೀವಿ ನಾವಲ್ಲಿ. ಅಷ್ಟು ಇದರಲ್ಲಿ ಮೊನ್ನೆ ನಮ್ಮ ಎಕ್ಸಿಬಿಷನ್ ವಸ್ತುಪ್ರದರ್ಶನ ಕೂಡ 2 ಬಾರಿ ಹಾಡಿದ್ವಿ. ಚಾನ್ಸ್ ಕೊಟ್ರು ನಮ್ಗೆ. ಅಲ್ಲೂ ಕೂಡ ಒಬ್ರು ADS ಅಂತ ಅಧಿಕಾರಿ ಇದ್ದಾರೆ, ಅವರು ನಮ್ಮನ್ನ ಕರೆದು ನಮ್ಮ ಫಂಕ್ಷನ್ ಬಂದಿದ್ರು. ಎಲ್ಲ ನೀವೆಲ್ಲ ಒಂದು ಒಳ್ಳೆ ಚೆನ್ನಾಗಿ ಗ್ರೂಪ್ ಇದೆ, ಇದು ಆಯ್ತು ನಾನು ಮಾಡ್ಸೋಣ ಬನ್ನಿ ಅಂದ್ಬಿಟ್ಟು ಅದೆಲ್ಲ ಮಾಡಿ. ಇವಾಗ ಇದು ಈಗಿನ ಇತ್ತೀಚಿನ ಟ್ರೆಂಡ್ ಅಲ್ಲೇ ವೈದ್ಯರು ಸಹ ಈ ತರ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಸೀನಿಯರ್ ಸಿಟಿಸನ್ಸ್ ಅಂತ ಹಿರಿಯ ನಾಗರಿಕರು ಒಟ್ಟಿಗೆ ಸೇರ್ಬೇಕು, ಏನಾದ್ರು ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಮತ್ತೆ ಹಾಡುವುದರಿಂದ ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ. ಹಿರಿಯ ನಾಗರಿಕರಿಗೆ ಮರವು ಬರುವಂತದ್ದು, ಮಾತನಾಡ್ಲಿಕ್ಕೆ ತೊದಲಾಗುವಂತದ್ದು, ಮತ್ತೆ ಸಡನ್ ಆಗಿ ಪೂರ್ತಿ ನೆನಪೇ ಹೊರಟೋಗುತ್ತೆ. ಕೆಲವರಿಗೆ ಹಳೆ ನೆನಪಿರುತ್ತೆ, ಹೊಸ ನೆನಪು ಇವಾಗ ಏನ್ ನಡೀತಿದೆ ಅನ್ನೋದು ನೆನಪಾಗಲ್ಲ. ಈ ಆಲ್ಝೈಮರಿಯಾ ಮತ್ತೆ ಡಿಮೆನ್ಷಿಯಾ ಅಂತ ಏನು ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಈ ಮರವಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು, ಅದು ವಯೋವೃದ್ಧರಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇರೋದ್ರಿಂದ ಅದರಿಂದ ಆಚೆ ಬರೋದಕ್ಕೆ ಬಹಳ ಪೂರಕವಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಮ್ಮ ವೈದ್ಯ ತಂಡಕ್ಕೂ ಈ ಮೆಸೇಜ್ ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ಈ ಹಿರಿಯ ನಾಗರಿಕರು ಇವರೆಲ್ಲರೂ ನಿವೃತ್ತರಾದ ಮೇಲೆ ಈ ತರ ಒಂದು ಸಂಗೀತದ ಒಂದು ಗುಂಪು, ಯಾರ್ಯಾರಿಗೆ ಸಂಗೀತದಲ್ಲಿ ಆಸಕ್ತಿ ಇದೆಯೋ ಅವರೆಲ್ಲ ಒಟ್ಟಾಗಿ ಸೇರಿ ಅಲ್ಲಿ ತುಂಬಾ ಶಾಸ್ತ್ರೀಯತೆಯ ಚೌಕಟ್ಟಾಗ್ಲಿ ಯಾವುದೇ ನಿಬಂಧನೆಗಳಾಗ್ಲಿ ಅದಿಲ್ಲ, ಸುಮ್ಮನೆ ಒಂದು ಫ್ರೀ ಸ್ಟೈಲ್ ಅಂತ ಹೇಳ್ತೀವಲ್ಲ ಹಾಗೆ ಅವ್ರವ್ರಿಗೆ ತಿಳಿದಷ್ಟು ಮಟ್ಟಿಗೆ ಆ ಹಾಡುಗಳನ್ನ ಸಂತೋಷವಾಗಿ ಬಿಚ್ಚು ಮನಸ್ಸಿನಲ್ಲಿ ಹಾಡುವಂಥದ್ದು, ಅಭ್ಯಾಸ ಮಾಡುವಂಥದ್ದು. ಅವಾಗ ಏನಾಗುತ್ತೆ, ಅವ್ರಿಗೆ ಒಂದು ಕಮಿಟ್ಮೆಂಟ್ ಆಗುತ್ತೆ. ಈ ತಿಂಗಳು ಈ ದಿನ ಬಂದ್ಬಿಡುತ್ತೆ, ಅವತ್ತು ನಾನು ವೇದಿಕೆಯಲ್ಲಿ 2 ಹಾಡು ಹೇಳ್ಬೇಕು ಅಥವಾ 3 ಹಾಡು ಹೇಳ್ಬೇಕು, ಆ ಹಾಡು ಎಲ್ರಿಗಿಂತ ಚೆನ್ನಾಗಿ ನಾನು ಹಾಡಬೇಕು ಅನ್ನೋ ಒಂದು ಅಲರ್ಟ್ನೆಸ್, ಮನಸ್ಸಿಗೆ ಒಂದು ಕೆಲಸ ಕೊಟ್ಟ ಹಾಗೆ, ಒಂದು ವಿಶೇಷವಾದ ಕೆಲಸ. ಹಾಗಾಗಿ ಅವ್ರ ಉತ್ಸಾಹದಲ್ಲಿ ಬೆಳಗಿನ ಸಂಜೆವರೆಗೂ ಹಾಡು ಹೇಳ್ತಾ ಇರ್ತಾರೆ. ಅದರಿಂದ ಅವರು ಅವರ ವಯಸ್ಸನ್ನ ಅಥವಾ ತಮ್ಮ ದೇಹದಲ್ಲಿರ್ತಕ್ಕಂಥ ಯಾವುದೇ ನೋವು ಬಾಧೆಗಳನ್ನ ಚಿಂತಿಸದೆ ತಮ್ಮ ಮನಸ್ಸನ್ನ ಸ್ವಲ್ಪ ಕಾಲ ಸಂಗೀತದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಬಹಳ ಉತ್ತಮವಾದ ಒಂದು
ಬದುಕನ್ನ ಅವರು ಬಹಳ ಒಂಥರ ಆರೋಗ್ಯಕರವಾದ ಬದುಕನ್ನ ನಡೆಸ್ತಾರೆ ಅಂತ ಹೇಳೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಸಂಗೀತ ಮೊನ್ನೆ ನಾವು ಮಾಡಿರೋಂತ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರು. ಸೊ ಮ್ಯೂಸಿಕ್ ಫಾರ್ ಮೆಮರಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ತುಂಬಾ ಪೂರಕವಾಗಿರುವಂತ ಈ ಒಂದು ಸಂದರ್ಶನದ ಕಾರ್ಯಕ್ರಮ ನಮ್ದು ಆಗಿದೆ. ಅದಕ್ಕೆ ನಾವು ಈ ಕಾರ್ಯಕ್ರಮವನ್ನ ಹೊಂದ್ಕೊಂಡ್ವಿ. ನಮ್ಮ ಪ್ರೇಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಸಿಗಲಿ, ನಮ್ಮ ಆದಿತ್ಯ ಲೋಕೇಶ್ ಅವರ ಈ ಒಂದು ಯೂಟ್ಯೂಬ್ ಚಾನೆಲ್ ನಿಂದ ಹೆಚ್ಚಿನ ಹಿರಿಯ ನಾಗರಿಕರಿಗೆ ಪ್ರೋತ್ಸಾಹ ಕೊಡುವಂತದ್ದು, ಉತ್ಸಾಹ ಕೊಡುವಂತದ್ದು ಒಂದು ಆರೋಗ್ಯಕರವಾದ ಕಾರ್ಯಕ್ರಮ ಇದಾಗುತ್ತೆ ಅಂತ ನಾವು ಬೆಳಗದಲ್ಲಿ ಒಳ್ಳೆ ಒಳ್ಳೆ ಗಾಯಕರಿದ್ದಾರೆ ಮೇಡಮ್. ಅವೆಲ್ಲ ನಾವು ಎಲ್ಲ ಒಟ್ಟಿಗೆ ಆಡ್ಬೇಕಾದ್ರೆ ಅವ್ರ ತಪ್ಪದ ನಾವ್ ಹೇಳಿದಾಗ ಆಯ್ತು ಅಂತ ಅವ್ರು ತಿಳ್ಕೊತಾರೆ. ಈ ಒಂದು ಸಕಾರಾತ್ಮಕವಾದ ಭಾವನೆಯಲ್ಲಿ ಒಬ್ಬರನ್ನೊಬ್ರು ತಿದ್ದುಕೊಂಡು ಒಂದು ಮನೋರಂಜನೆಯ ಕಾರ್ಯಕ್ರಮವನ್ನು ಕೊಡುವಂತದ್ದು. ಆನಂದ ಮಾಧವ ಸರ್ ಅಂತಿದ್ದಾರೆ, ಅವರು ಇಂಥ ಕಾರ್ಯಕ್ರಮ ಬಹಳ ಆಕ್ಟಿವ್ ಆಗಿ ನಿಂತ್ಕೊಂಡು ನಮಗೆಲ್ಲ ಈ ಹಿರಿಯರ ವೇದಿಕರಿಗೆ ನೀವು ಈ ರೀತಿ ಹೀಗಿರ್ಬೇಕು ಅಂತ ಅವರೊಂದು ನಮ್ಗೆ ಮಾಡ್ತಾರೆ. ಒಳ್ಳೆ ಜೆಂಟ್ಲ್ಮನ್ ಅವರು. ನಮ್ಗೆ ಅವ್ರು ತುಂಬಾ ಇಷ್ಟ. ನಮ್ಗೆ ಅಂತವ್ರನ್ನೆಲ್ಲ ಸ್ಮರಿಸ್ಕೋಬೇಕು ಈ ತರ ಒಂದು ಮಾರ್ಗದರ್ಶನ. ಈಗ ನಮ್ಮ ಈ ಮಾತಿನ ನಡುವೆ ನಮ್ಮ ಪ್ರೇಕ್ಷಕರಿಗೆ ಒಂದು ಭಾವಗೀತೆಯನ್ನ ತಾವು ಹಾಡಿ ತೋರಿಸ್ಬೋದ? ಒಂದು ಭಾವಗೀತೆಯನ್ನ ಹಾಡಿ ನಿಮ್ಗೆ ಇಷ್ಟವಾದ ಯಾವ್ದು ಇದೆಯೋ? ಯಾವ್ದು ಇವತ್ತಿನ ದಿನಕ್ಕೆ ಇದು ಜಾಸ್ತಿ ಉಪಯುಕ್ತವಾದ ಒಂದು ಸಬ್ಜೆಕ್ಟ್. ವಯೋವೃದ್ಧರು ಸಂಗೀತ ಹಾಡೋದ್ರಿಂದ ಅವರಿಗೆ ಮರುವಿನ ಕಾಯಿಲೆ ಕಡಿಮೆ ಆಗುತ್ತೆ ಅಂತ ಆ ಟಾಪಿಕ್ ಫೋಕಸ್ ಮಾಡಿದಾಗ ಏನಾಗುತ್ತೆ, ನಿನ್ ಪ್ರೋಗ್ರಾಮ್ಗೆ ಜಾಸ್ತಿ ಜನ ನೋಡ್ತಾರೆ. ನಾನು ಅದನ್ನ ನಿನ್ ಪ್ರೋಗ್ರಾಮ್ನ ಡಾಕ್ಟರ್ಸ್ ಒಂದು ಗ್ರೂಪ್ ಇದೆ, ಅಲ್ಲಿ ಕೊಡ್ತೀನಿ. ಕೊಟ್ಟಾಗ ಅವರು ಇದೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮಾಡಿದೀಯಾ ಅಂತ ಹೇಳಿ ಇದು ಬಿಡಿ ಸಾಕು. ಶಿವರುದ್ರಪ್ಪ ಅವರ ಒಂದು ಭಾವಗೀತೆ ಇದು. ನಾವಿಬ್ಬರು ಅಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ ಓ ಗೆಳತಿ? ಮುಂಗಾರು ಮಳೆ ಹೊಯ್ದು ನಾವಿಬ್ಬರು ತೊಯ್ದು, ಮುಂಗಾರು ಮಳೆ ಹೊಯ್ದು ನಾವಿಬ್ಬರು ತೊಯ್ದು ನಿಂತಾಗ ಮರಳು ಮನೆ ಕೊಚ್ಚಿ ಹೋದ ದಿವಸ ನೆನಪಿದೆಯೇ ನಿನಗೆ ಓ ಗೆಳತಿ? ಆ ಮರಳು ನಿನ್ನದೆಂದು ಈ ಮರಳು ನನ್ನದೆಂದು, ಆ ಮರಳು ನಿನ್ನದೆಂದು ಈ ಮರಳು ನಿನ್ನದೆಂದು ಹೊಡೆದಾಡಿ ಜೊತೆ ಬಿಟ್ಟು ಓಡಿ ಹೋದ ದಿವಸ ನೆನಪಿದೆಯೇ ನಿನಗೆ ಓ ಗೆಳತಿ? ಅವರದ್ದು ತುಂಬಾ ಅತ್ಯುತ್ತಮವಾದ ಸಾಹಿತ್ಯಗಳು ಅರ್ಥಪೂರ್ಣವಾಗಿದೆ. ಮರು ದಿವಸ ಒಂದಾಗಿ ಮರಳು ಮನೆಗಳ ಕಟ್ಟಿ ಕೈ ಚಪಾಳೆ ತಟ್ಟಿ ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ ಅಂದು ಹರಿವ ಹೊಳೆಯು ಇಂದಿಗೂ ಹರಿಯುತ್ತಿದೆ, ಅಂದು ಹರಿದ ಹೊಳೆಯು ಇಂದಿಗೂ ಹರಿಯುತ್ತಿದೆ. ಬಾಗೆಳತಿ ಮತ್ತೊಮ್ಮೆ ಆಟವಾಡೋಣ, ಬಾಲ್ಯದ ಉದ್ಯಾನವ ಮರಳಿ ಪಡೆಯೋಣ. ಧನ್ಯವಾದಗಳು. ಇದಕ್ಕೂ ನಾನು ಕಳಿಸ್ತೇನೆ. ಜಾನಪದ ಮತ್ತೆ ಚಲನಚಿತ್ರ ಈ ಎಲ್ಲ ತಿರುಗಲ್ಲೂ ಹಾಡ್ಕೊಂಡು ಭಾವಗೀತೆ ನಾನು ಹಾಡಿಲ್ಲ. ಈಗ ಆವಾಗ ಹಾಡಿದ್ದು ಈಗಲೇ ಫಸ್ಟ್ ಹಾಡಿದ್ದು ಮರ್ತೋಗಿದೆ, ಹೇಗ್ ಗೊತ್ತಿಲ್ಲ.
ಇನ್ನ ಬಿಡಿ ಚಿತ್ರಗೀತೆಗಳು ನನಗೆ ತುಂಬಾ ಇಷ್ಟ ಆಯ್ತು ಚಿತ್ರಗೀತೆ. ಈಗ ಪಿ.ಬಿ. ಶ್ರೀನಿವಾಸ್ ಅವರದ್ದು ಬಿಟ್ಟು ಬೇರೆ ಇನ್ನು ಯಾರದ್ದಾರು ಮೇಡಮ್ ಇನ್ನೊಂದು ಹೇಳ್ಬೇಕು ಅಂತ ಹಾಡುಗಳನ್ನ ನೀವು ಅಭ್ಯಾಸ ಮಾಡಿದ್ರ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡಿರೋ ಹಾಡುಗಳನ್ನು ನೀವು ಅಭ್ಯಾಸ ಮಾಡಿದ್ದೀನಿ, ಅದನ್ನು ಹಾಡ್ತೀನಿ. ಬಟ್ ನನಗೆ ಎಲ್ಲಾ ಗಾಯಕರು ಇಷ್ಟ, ನನಗೆ ಎಲ್ಲಾ ಚಿತ್ರನಟ ಎಲ್ಲ ನಾಯಕರು ಕೂಡ ನನಗೆ ಇಷ್ಟಪಡ್ತೀನಿ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ಅದು ಅವರ ಅಭಿಮಾನಿ ನಾನು. ಅವರ ಅಭಿನಯ, ಅವರ ಹಾಡುಗಳು ನಂಗೆ ತುಂಬಾ ಇಷ್ಟ ನನಗೆ. ಬಟ್ ಎಲ್ಲ ಗಾಯಕರು SP ಬಾಲಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ಎಲ್ಲ ಇತರ ಗಾಯಕರು ಜೇಸುದಾಸ್ ಗಾಯಕರಾಗಿರ್ಬೋದು, ಹಿಂದಿನಲ್ಲಿ ಮಹಮ್ಮದ್ ರಫಿ ಹಾಡುಗಳು, ಕಿಶೋರ್ ಕುಮಾರ್ ಹಾಡುಗಳು, ಮುಖೇಶ್ ಹಾಡುಗಳು, ಇವೆಲ್ಲ ನಾನು ಕೇಳ್ತೀನಿ. ಬಟ್ ಹಿಂದೆ ಹಾಡ್ತಿದ್ದೆ. ಬಟ್ ನಾನು ಜಾಸ್ತಿ ತೊಡಸ್ಕೊಂಡಿರೋದು ಕನ್ನಡ ಹಾಡುಗಳು, ಅದರಲ್ಲಿ ಪಿ.ಬಿ. ಶ್ರೀನಿವಾಸ್ ಹಾಡುಗಳು ನಾನು ಅದು ಮಾಡ್ಕೊಂಡ್ಬಿಟ್ಟೆ. ಮೊದಲಿಗೆ ನೀವು ಪಿ.ಬಿ. ಶ್ರೀನಿವಾಸ್ ಒಂದು ಹಾಡು ಯಾವುದು ಹಾಡಬೇಡಿ ಅಂತ ಹೇಳಿದ್ರಿ, ಯಾವುದು ಬದುಕುವ ದಾರಿದ, ಅದು ಎಮ್ಮೆ ತಮ್ಮಡದಲ್ಲಿ ಎಲೆಮಾನವ. ಆ ಹಾಡನ್ನ ಈಗ ನಾವು ಕೇಳೋಣ. ನಿಮ್ಗೆ ಎಷ್ಟು ನೆನಪಿದ್ಯೋ ಅಷ್ಟೇ ಹಾಡ್ಬೋದು, ತೊಂದರೆ ಇಲ್ಲ. ಒಂದು ಹಾಡು ಹೇಳ್ತೀನಿ. ನೀನಾದಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು, ಹರಿಹರಿ ಗೋವು ನಾನು. ನೀನಾದಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು, ಹರಿಹರಿ ಗೋವು ನಾನು. ಬೇರೆ ಇನ್ಯಾವ್ದಾದ್ರು ಪಿ.ಬಿ. ಶ್ರೀನಿವಾಸ್ ಅವ್ರದ್ದು ತುಂಬಾ ಸಾಹಿತ್ಯ ಜ್ಞಾಪಕ ಇರುವಂತದ್ದು ಒಂದು ಹಾಡು ಹಾಡ್ಬೋದಾ? ಪಿ.ಬಿ. ಶ್ರೀನಿವಾಸ್ ಅವ್ರ ಎಲ್ಲ ಹಾಡುಗಳು ನಮ್ಗೆ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಕಲ್ತಿದ್ದೀನಿ. ಎರಡು ಕನಸು ಚಿತ್ರದಲ್ಲಿ ಬಾಡಿ ಹೋದ ಬಳ್ಳಿಯಿಂದ ಒಂದು ಹಾಡಿತ್ತು, ಅದು ನಿಮ್ಗೆ ನೆನಪಿದ್ರೆ ಆ ಹಾಡಿನ ಖಂಡಿತ ಬಿಡು. ಬಾಡಿ ಹೋದ ಅದು ಒಳ್ಳೆ ಹಾಡು, ಒಳ್ಳೆ ಸಾಹಿತ್ಯ. ನಮ್ಮ ವಾಣಿಯವರ ಕಾದಂಬರಿ, ಅದು ಚಲನಚಿತ್ರವಾಗಿ ನೋಡಿ 1912 ಇಸ್ವಿಯಲ್ಲಿ ಹುಟ್ಟಿದವರು ವಾಣಿಯವರು, ಕಾದಂಬರಿಗಾರ್ತಿ. ನನಗೆ ಬಹಳ ಆತ್ಮೀಯರಾಗಿ ಬಹಳ ಚಿರಪರಿಚಿತರಾಗಿದ್ರು. ಅವರು ಆ ಕಾಲದಲ್ಲಿ ಹುಟ್ಟಿದಂತ ಒಬ್ರು ಹೆಂಗಸರು ಈ ಎರಡು ಕನಸು ಚಿತ್ರದಂತ ಒಂದು ನವೀನವಾದ ಕಥೆಯನ್ನ ಹೆಣೆದು ಕಲ್ಪನೆ ಮಾಡಿ ಬರೆದು ಈ ಜಗತ್ತಿಗೆ ಕೊಟ್ಟಿದ್ದಾರೆ ಅಂದ್ರೆ, ಅವ್ರೀಗ ಶರೀರದಲ್ಲಿ ಫಿಸಿಕಲ್ ಆಗಿ ಇಲ್ಲ ಅಂತ ಅಂದ್ರೂ ಅವ್ರು ಒಂದ್ ರೀತಿ ನಮ್ಮ ಸಮಾಜದಲ್ಲಿ ಇನ್ನೂ ಬದುಕಿದ್ದಾರೆ ಅಂತ ನನಗೆ ಅವ್ರು ತುಂಬಾ ಆತ್ಮೀಯರಾಗಿದ್ರು. ನಾನು ಅವ್ರ ಮನೆಗೆಲ್ಲ ಹೋಗಿ ಬಂದು ತುಂಬಾ ಮಾಡಿದೆ. ನಾನು ಹೋದ್ರೆ ಪಾಪ ಕರೆದು ಕೂರ್ಸ್ಕೊಂಡು ತುಂಬಾ ಆತ್ಮೀಯವಾಗಿ ತುಂಬಾ ಪ್ರೀತಿಯಿಂದ ಮಾತಾಡ್ಸೋರು. ನಂದೊಂದು ಮೊದಲನೇ ಕೃತಿ 1983ರಲ್ಲಿ ಪ್ರಕಟವಾಯಿತು, ಸೂರ್ಯ ಅಂತ. ಆ ಪುಸ್ತಕದ ಬಿಡುಗಡೆನ ಅವರೇ ಮಾಡ್ಕೊಟ್ಟಿದ್ರು. ಬಹಳ ಸಂಪ್ರದಾಯಬದ್ಧವಾದ ಒಬ್ಬರ ಹೆಂಗಸರು ಆಕೆ. ನನಗೆ ತುಂಬಾ ದೂರದ ಬಳಗೂ ಆಗ್ಬಹುದು ಆ ತರ ಇದ್ಲೇದಿ. ನಾನು ಅವ್ರ ಮನೆಗೆ ಹೋದ್ರೆ ಯಾವಾಗ್ಲೂ ತುಂಬಾ ಆತ್ಮೀಯವಾಗಿ ಕರೆದು ಕೂರಿಸ್ಕೊಂಡು ಕಾಫಿ ಮಾಡ್ಕೊಟ್ಟು, ಏನಾರು ಹೊಸದ್ ಬರ್ದಿದ್ಯಾ, ಬರೆಯೋದ್ ಮಾತ್ರ ನಿಲ್ಲಿಸ್ಬೇಡಮ್ಮ ಜಮ್ನಾರಾಣಿ, ನೀನ್ ಬರಿ ಅಂತ ಹೇಳಿ ತುಂಬಾ ಪ್ರೋತ್ಸಾಹದ ಮಾತುಗಳನ್ನ ಹೇಳ್ತಿದ್ದಂಥವ್ರು. ಆದ್ರೆ ನನಗೆ ಇಲ್ಲಿ ಅನ್ಸೋದೇನು ಅಂದ್ರೆ, ಅಂಥ ಆಕೆಗೆ 1912ನೇ ಇಸ್ವಿ ಹುಟ್ಟಿದ್ದು ಅಂತ ನನಗೆ ನೆನಪಿದ್ದಾಗ, ಅಷ್ಟು ಹಿಂದೆ ಹುಟ್ಟಿದಂತ ಆಕೆಗೆ ಇಂಥ ಒಂದು ಮುಂದೆ ಇಂಥ ಜೀವನಗಳು ಬರಬಹುದು ನಮ್ಮ ಯುವ ಪೀಳಿಗೆಯಲ್ಲಿ ಅನ್ನೋ ಒಂದು ಕಲ್ಪನೆ. ಆ ಕಾಲದಲ್ಲಿ ಎಷ್ಟು ಹೆಂಗಸರಿಗೆ ಏನೋ ಒಂದು ಸ್ವಾತಂತ್ರ್ಯ ಇಲ್ಲದೆ ಇದ್ದಂತ ಕಾಲದಲ್ಲಿ ಹುಟ್ಟಿದ ಆ ಮಹಿಳೆಗೆ ಎರಡು ಕನಸು ಅಂತ ಒಂದು ನವೀನವಾದ ಜೀವನವನ್ನ ಹಿಂದಾಗಿದ್ದು ಮರೆತು ಹೊಸ ಜೀವನವನ್ನು ಕೈ ಹಿಡಿ ಎನ್ನುವಂತ ಒಂದು ದಿಕ್ಕಿನ ಸೂಚಿಯನ್ನು ತೋರಿಸುವಂತ ಇಂಥ ಒಂದು ಕಾದಂಬರಿಯ ರಚನೆ ಏನ್ ಮಾಡ್ಬೇಕಾದ್ರೆ ಆಕೆಗೆ ಎಷ್ಟೊಂದು ಉದಾರವಾದ ಮನಸ್ಸು, ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಎಲ್ಲ ಇತ್ತು ಅನ್ನೋದು ನಿಜವೂ ಆಗಿನ ಕಾಲದಲ್ಲಿ ಸಾಹಿತ್ಯದ ಬಗ್ಗೆ ಎಷ್ಟು ಅಧ್ಯಯನ ತಪಸ್ಕಲ್ ಮಾಡಿರ್ತಿದ್ರು ಬರೆಯೋರು. ಅವ್ರಿಗೆ ಎಷ್ಟೊಂದು ಸಾಮಾಜಿಕ ಕಾಳಜಿ, ತೊಂದರೆಗಳು, ಮುಂದೆ ಏನ್ ಆಗಬೇಕು, ಎಂತ ಬದುಕನ್ನ ನಮ್ಮ ಯುವ ಪೀಳಿಗೆ ನಡೆಸ್ಬೇಕು ಅನ್ನೋದ್ರ ಬಗ್ಗೆ ಇತ್ತು ಅನ್ನೋದಕ್ಕೆ ಇಂಥ ಕಾದಂಬರಿಗಳು ಒಂದು ಅದು ಚಲನಚಿತ್ರವಾಗಿದ್ದು ನಿಜಕ್ಕೂ ಬಹಳ ಸಂತೋಷದ ವಿಷಯ. ನಾವು ಈ ಎರಡು ಕನಸು ಚಿತ್ರದ ಬಾಡಿ ಹೋದ ಬಳ್ಳಿಯಿಂದ ಹಾಡನ್ನ ತಾವು ಹಾಡಬಹುದಲ್ಲ? ಹಾಡಿ ಇವತ್ತು ಈ ಹಾಡನ್ನ ಅವ್ರಿಗೆ ಅರ್ಪಿಸೋಣ, ನಮ್ಮ ಕಾದಂಬರಿಗಾರ್ತಿ ವಾಣಿ ಅವರು. ಆಯ್ತು ಮೇಡಮ್. ಬಾಡಿ ಹೋದ ಬಳ್ಳಿಯಿಂದ
ಹೂವಗಳ ಬಲ್ಲದಿ ಬಾಡಿ ಹೋದ ಬಳ್ಳಿಯಿಂದ ಹೂವರಳ ಬಲ್ಲದಿ ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ ಬಾಡಿ ಹೋದ ಬಳ್ಳಿಯಿಂದ ಹೂವರಳ ಬಲ್ಲದಿ. ಈಗ ನಿವೃತ್ತರಾದ್ಮೇಲೆ ನೀವು ನಿಮ್ಮ ಮಡದಿ ಇಬ್ಬರೇ ಇದ್ದೀರಾ ಮನೆಯಲ್ಲಿ. ನಿಮ್ಮ ಮಕ್ಳಿಬ್ರು ಹೆಣ್ಮಕ್ಳು ಮದುವೆ ಆಗಿದ್ದಾರೆ, ಮಗನೂ ಮದುವೆ ಆಗಿದ್ದಾರೆ, ಎಲ್ಲ ವೃತ್ತಿಯಲ್ಲಿದ್ದಾರೆ. ಮೊಮ್ಮಕ್ಳು ಎಷ್ಟು ಜನ ಇದ್ದಾರೆ? ನನ್ನ ಮೊಮ್ಮಗ, ನನ್ನ ಮಗನಿಗೆ ಒಬ್ಬ ಮಗ ಇದ್ದಾನೆ, ಅವನು ಈಗ 5 ವರ್ಷದ ಮಗ, ಅವನಿಗೆ ವಯಸ್ಸು. ಮತ್ತೆ ನನ್ನ ಹಿರಿ ಮಗಳಿಗೆ ಅವಳು ಕುಸುಮ ಅಂತ, ಅವಳು ಕೂಡ 2 ಮಕ್ಕಳಿದ್ದಾರೆ. ಒಬ್ಬ ಗಂಡು ಮಗ, ಅವನು ಇವಾಗ ಕಾಲೇಜ್ ಓದ್ತಾ ಇದ್ದಾನೆ, ಫಸ್ಟ್ ಇಯರ್ PUC. ಈ 2ನೇ ಮಗು ಅವಳು 7th ಸ್ಟ್ಯಾಂಡರ್ಡ್. ಅವರಿಬ್ಬರಿಗೆ ಪರಿಚಯ ಉಂಟು? ಈ ಲಿಖಿಶ್ ಮಗಳಿಗೆ ಸ್ವಲ್ಪ ಡ್ಯಾನ್ಸ್ ಸಂಗೀತ ಆಸಕ್ತಿ ಇದೆ, ಬಟ್ ನಮ್ಮ ಮೊಮ್ಮಗಳಿಗೆ ಅವನಿಗೆ ಆಸಕ್ತಿ ಇಲ್ಲ. ಇನ್ನೊಬ್ಬ 2ನೇ ಮಗಳು ಅನುಪಮ ಅಂದ್ಬಿಟ್ಟು, ಅವಳು ಕೂಡ BSc ನರ್ಸಿಂಗ್ ಮಾಡ್ಕೊಂಡು ಅವಳು ಹೆಲ್ತ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾಳೆ. ನಮ್ಮ ಹಿರಿ ಮಗಳು BCom ಡಿಗ್ರಿ ಕಂಪ್ಲೀಟ್ ಆಗಿ ಅವಳು ಕೆಲಸ, ನಮ್ಮ ಹಳಿಯಂದ್ರು ಬೇಡ ಕೆಲ್ಸಕ್ಕೆ ಮಾತ್ರ ಕಳ್ಸಲ್ಲ ಅಂತ ಹೇಳಿ ಅವ್ರು ಮನೇಲೆ ಇರಿಸ್ಕೊಂಡಿದ್ದಾರೆ. ಅವ್ರು ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮ 2 ಹಳಿಯರು ಕೂಡ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ. ಈ ನನ್ನ ಮಗ ಅವರು ಕೂಡ ಬ್ಯಾಂಕ್ ಆಫ್ ಬರೋಡದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇದು ನನ್ನ ಫ್ಯಾಮಿಲಿ. ನನ್ನ ಧರ್ಮ ಪತ್ನಿ, ಅವಳು ಕೂಡ SLC ಓದಿದ್ಲು ಅಷ್ಟೇನೆ. ಅವಾಗ ಮದುವೆ, ಅವಾಗ ಇದೆಲ್ಲ ಓದಿಸ್ತಿಲ್ಲ ಅವರು. ಈಗ ಅವಳು ಕೂಡ ಮನೆಯಲ್ಲಿ ನಮ್ಮನ್ನೆಲ್ಲ ಒಂದು ನೋಡ್ಕೊಂಡು ಎಲ್ಲ ಆಗೋಗಳನ್ನ ನೋಡ್ಕೊತಾ ಇದ್ದಾಳೆ. ಬಹಳ ಮುತುವರ್ಜಿಯಿಂದ ನಮ್ಮೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ಅವಳು ಕೂಡ ಒಂದು ಹೆಂಗಸು ಬಹಳ ಎಲ್ಲರಿಗೂ ಎಲ್ಲ ನಿಜನೇ. ಅದು ಒಬ್ಬ ಗಂಡಸಿಂದೆ ಹೆಂಗಸು ಇರೋದು ಅದು ಬಹಳ ಸಹಧರ್ಮಿಣಿ ಅಂತಲ್ಲ, ಆ ರೀತಿ ನಮ್ಗೆ ಭುಜ ಕೊಟ್ಟು ಈ ಮಟ್ಟಿಗೆ ಈ ಮಕ್ಕಳು ಇವನ್ ಸ್ಥಾನದಲ್ಲಿ ಬರ್ಬೇಕಾದ್ರೆ ಮುಖ್ಯ ಅವಳು ಕಾರಣ ಆಗ್ತದೆ. ನಿಮ್ಮ ಸಂಸಾರ, ನಿಮ್ಮ ವೃತ್ತಿ ಪ್ರವೃತ್ತಿ ಎಲ್ಲವನ್ನೂ ಈ ಸ್ಥಿತಿಗೆ ಸಮಾಧಾನವನ್ನಿಸಕ್ಕೆ ಮನೆಯವ್ರದ್ದು. ಆಮೇಲೆ ನನ್ನ ಮಗ, ನನ್ನ ಸೊಸೆ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅವಳು ನನ್ನ ಸೊಸೆನೂ ಕೂಡ ವರ್ಕ್ ಮಾಡ್ತಿದ್ದಾಳೆ, ಬಿಂದು ಅಂದ್ಬಿಟ್ಟು ಅವಳ ಹೆಸರು. ನನ್ನ ಮನಸ್ಸು ಭರತ್ ಕುಮಾರ್ ಅಂದ್ಬಿಟ್ಟು ಅವರು ಕೂಡ ವರ್ಕ್ ಮಾಡ್ತಾರೆ. ಅದೇ ಇಲ್ಲಿ ಮೈಸೂರಿನಲ್ಲೇ ಇದ್ದಾರೆ. ಇವಾಗ ಬಂದು ಚಾನಲ್ ವರ್ಕ್ ಮಾಡ್ತಾ ಇದ್ರು. ಈಗ ಮೈಸೂರು ಬಂದಿದ್ದಾರೆ, ಮೈಸೂರು ಟ್ರಾನ್ಸ್ಫರ್ ಆಗಿದೆ. ಇಲ್ಲೇ ಮೈಸೂರಿನಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸೊಸೆ ಇಲ್ಲೇ ತಾಲೂಕ್ ಆಫೀಸ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ನಮ್ಮ ಬಿಸ್ನೆಸ್ ಚೆನ್ನಾಗಿ ನೋಡ್ಕೊಳ್ತಾರೆ. ಅದೇ ಬೇಕಾಗಿರೋದು ಈ ದೀರ್ಘ ಜೀವನದಲ್ಲಿ. ಮೇಡಮ್ ಏನ್ ಬೇಕು ನಮ್ಗೆ? ನೆಮ್ಮದಿ ಇರ್ಬೇಕಷ್ಟೇ. ನಮ್ಗೇನು ಅವ್ರು ಯಾವ ಆಸೆ ಪಡಲ್ಲ. ನಾವು ನೀವೇನ್ ಮಾಡ್ತೀರಪ್ಪ ನಮ್ ನೋಡ್ಕೊಳಿ ಅಷ್ಟೇನೆ ಅಂತ ನಮ್ ಮೊದ್ಲೇ ಹೇಳ್ಬಿಟ್ಟಿದ್ದೀನಿ. ನಾ ಇಬ್ರು ಮದುವೆ ಆದ್ಮೇಲೆ ಇಬ್ರು ಕೂತ್ಕೊಂಡು ಈ ಮನೇಲಿ ನಿಮ್ಗೆ ಹೊಸ ಬಂದಿದ್ಯಮ್ಮ, ಈ ಮನೇಲಿ ಏನು ಹಾವುಗಳು ಏನೇ ಅದನ್ನು ತಪ್ಪಾಗ್ಬೋದು ಸರಿ ಆಗ್ಬೋದು, ಅದನ್ನ ನೀವೇ ಕೂತ್ಕೊಂಡು ಡಿಸೈಡ್ ಮಾಡ್ಕೊಂಡು ಮನೇಲಿ ಶಾಂತಿಯಾಗಿ ಮನೇಲಿ ಇರ್ಬೇಕು. ಅದನ್ನ ಆಯ್ತು ಖಂಡಿತ ಅಂತ ನನ್ನ ಸೊಸೆನೂ ಕೂಡ ಒಪ್ಕೊಂಡ್ರು. ಅದೇ ರೀತಿ ಈಗ್ಲೂ ಕೂಡ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಜಗಳ ಇಲ್ಲ, ಬಂಟೆ ನಮ್ಮಲ್ಲಿ ಕೂಡ ಆ ಗುಣ ನಾನು ಬಯಸ್ಕೊಟ್ಟಿದ್ದೀನಿ. ಅವ್ರಿಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು, ಏನ್ ಗೌರವ ಕೊಡ್ಬೇಕು, ನನ್ನ ಸೊಸೆಗೆ ನಾವು ಕೊಡ್ತೀವಿ. ನಮ್ದು ಹೆಣ್ಮಕ್ಳು ಏನ್ ಗೌರವ ಕೊಡ್ಬೇಕು, ನನ್ನ ಹಳಿಯಂದರಿಗೆ ಅವ್ರಿಗೇನು ಗೌರವ ಕೊಡ್ಬೇಕು. ಅವ್ರು ಸತೀಶ್ ಕುಮಾರ್ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಅವ್ರು ಬರ್ತಾ ಇದ್ದಾರೆ. ಇನ್ನೊಬ್ರು ಅವರು ಯೋಗೇಶ್ ಅಂತ ಹೇಳಿದೆ. ಅವರು ಕೂಡ ನಮ್ಗೆ ಎಲ್ಲಾರು ಒಂದು ಒಳ್ಳೆ ಫ್ಯಾಮಿಲಿ, ಒಂದು ಸಹಬಾಳ್ವೆಯಾಗಿ ನಾವು ಇದ್ದೀವಿ. ಎಲ್ಲ ನಿಮ್ಮಂತವರ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ. ಸೊ ಈ ನಿಮ್ಮ ಮುಂದಿನ ಭಾಗದ ಜೀವನ ಪೂರ್ತಿ ಸಂಗೀತಕ್ಕೆ ಮುಡುಪಾಗಿ ಇಟ್ಟಿದ್ದೀರಾ. ಯಾವ ಅಡೆತಡೆಗಳಿಲ್ಲ, ಸುಖವಾದ ಒಂದು ಸಂಸಾರದ ಒಳಗೆ ಇದ್ದುಕೊಂಡು ಈ ಪ್ರವೃತ್ತಿಯನ್ನ ಬೆಳೆಸ್ಕೊಂಡು ಹಿರಿಯ ನಾಗರಿಕರ ಒಂದು ಸಂಪರ್ಕದಲ್ಲಿ ಅವರೆಲ್ಲರ ಜೊತೆ ಒಡನಾಟದಲ್ಲಿ ತಿಂಗಳಿಗೊಂದು ಕಾರ್ಯಕ್ರಮ ಮಾಡುವ ಒಂದು ದೃಷ್ಟಿ ಇಟ್ಕೊಂಡು ನೀವು ಸಂಗೀತವನ್ನ ಮುಂದುವರಿಸ್ತಾ ಇದ್ದೀರಾ. ಇದು ತುಂಬಾ ಆರೋಗ್ಯಕರವಾದ ಒಂದು ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದೀರಾ. ಇವತ್ತಿನ ದಿವಸ ವೈದ್ಯಕೀಯ ಒಂದು ಇದರಲ್ಲೂ ಸಹ, ಪ್ರಪಂಚದಲ್ಲೂ ಸಹ
ವೈಜ್ಞಾನಿಕವಾಗೂ ಅವರು ಇದನ್ನ ಒಪ್ಕೊಳ್ತಾ ಇದ್ದಾರೆ. ನಿಮ್ಮ ಈ ಒಂದು 2016ರಲ್ಲಿ ರಿಟೈರ್ಡ್ ಆದ್ಮೇಲೆ 2024ರವರೆಗೂ ಅದೇ ಉತ್ಸಾಹ, ಅದೇ ಒಂದು ಚಟುವಟಿಕೆಯಿಂದ ಮಾಡುವಂತದ್ದು, ಉತ್ಸಾಹದಿಂದ ಈ ಸಂಗೀತದ ಹಾಡು ಮತ್ತೊಂದು ಎಲ್ಲ ಚಟುವಟಿಕೆ ಇಟ್ಕೊಂಡಿರೋದು ಆರೋಗ್ಯಕ್ಕೆ ಪೂರಕವಾಗಿದೆ ಅನ್ನೋದಕ್ಕೆ ನೀವು ಉದಾಹರಣೆ ಆಗಿದ್ದೀರಾ ಅಂತ ಹೇಳೋದ್ರ ಒಂದಿಗೆ ನಮ್ಮ ಇವತ್ತಿನ ಈ ಆದಿತ್ಯ ಚಾನೆಲ್ ನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೀವು ಕೊಟ್ಟಿದ್ದೀರಾ. ಇವತ್ತು ಈ ವೇದಿಕೆಯಲ್ಲಿ ನೀವು ನಮ್ಮ ಪ್ರೇಕ್ಷಕರಿಗೆ ಏನನ್ನ ಕರೆಯದಾಗಿ ಹೇಳಕ್ ಇಷ್ಟಪಡ್ತೀರಾ ಅಂತ ತಿಳಿಸ್ಕೊಡಿ. ನಮ್ಮ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು ಏನಂದ್ರೆ, ಸಂಗೀತ ಪ್ರತಿಯೊಬ್ಬರಿಗೂ ಇರಬೇಕು. ಆದ್ರೆ ಕಲೆ ಅನ್ನೋದು ಎಲ್ಲರಿಗೂ ಅದು ಕೊಡಲ್ಲ. ಆದ್ರೂ ಕೂಡ ಕಲೆ ಅನ್ನೋದು ಕೈ ಬಿಸಿ ಕರೆಯಲ್ಲ. ಅದನ್ನ ನಾವು ತೊಡಗಿಸ್ಕೊಂಡ್ರೆ ಖಂಡಿತ ನಾವು ಒಂದು ಒಳ್ಳೆ ಗಾಯಕ ಆಗ್ಬೋದು, ಒಂದು ಗಾಯಕಿಯಾರು ಆಗ್ಬೋದು. ಆದ್ರೆ ಅದು ಹೆಲ್ತ್ ಇಶ್ಯೂಗೂ ಕೂಡ ಒಂದು ಬೇಕಾಗುತ್ತೆ ಸಂಗೀತ ಅನ್ನೋದು. ಸಂಗೀತ ಅಭ್ಯಾಸ ಮಾಡಿ, ಸಂಗೀತ ಆಲಿಸಿ ಕೇಳಿ, ನೀವು ಒಬ್ರು ಗಾಯಕರಾಗಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅಂದ್ರೆ ಹಾಡು ಹೇಳಿ ಅಥವಾ ಹಾಡನ್ನ ಕೇಳಿ ಎರಡೂ ನಿಮ್ಗೆ ಪೂರಕವಾಗಿರುತ್ತೆ ಆರೋಗ್ಯಕರವಾದ ಬದುಕಿಗೆ ಅಂತ ಅನ್ನೋ ಒಂದು ಸಂದೇಶದೊಂದಿಗೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮತ್ತೊಬ್ಬ ವಿಶೇಷ ಅತಿಥಿಗಳ ಜೊತೆ ನಿಮ್ಮ ಈ ವೇದಿಕೆಗೆ ಬರ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ, ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ, ತಂಪಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ, ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ, ಉಲ್ಲಾಸ ಇನ್ನೆಲ್ಲಿದೆ, ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ. ಹಣತೆಯಲ್ಲಿ ದೀಪವುರಿಯೇ ಬೆಳಕಿನಲ್ಲಿ ಬಾಳುವೆ, ಹಣತೆಯಲ್ಲಿ ದೀಪವುರಿಯೇ ಬೆಳಕಿನಲ್ಲಿ ಬಾಳುವೆ, ಧರೆಯ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ, ಧರೆಯ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ, ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ, ನೀರಿನಲ್ಲಿ ದೋಣಿ ಮುಳುಗಿ ಈಜಿದಡವ ಸೇರದೆ, ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ, ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ, ಬಾಳ ಪಗಡೆ ಆಟದಲ್ಲಿ ಬರಿಯ ಕಾಯಿಯೆಲ್ಲರೂ, ನಡೆಸುವಾತ ಬೇರೆಯವನ ಇಚ್ಛೆಯಾರು ಬಲ್ಲರು, ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು, ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ, ನೀನಿರುವುದೇ ನನಗಾಗಿ
ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಹೆದರಿಕೆಯ ನೋಟವೇಕೆ ಒಡನಾಡಿ ನಾನಿರುವೆ. ಹೊಸ ಬಾಳಿನ ಹಾದಿಯಲ್ಲಿ ಜತೆಗೂಡಿ ನಾ ಬರುವೆ. ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ. ನೀ ನದಿಯ ಇದುವಡೆಯಲ್ಲಿ ಒಲವಿನ ಹೂಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ. ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ಹಸೆ ಮಳೆಯು ನಮಗೆ ಇಂದು ನಾವು ನಿಂತ ತಾಣವು. ತೂಗಾಡುವ ಹಸಿರೆಲೆಗೆ ಶುಭ ಕೋರುವ ತೋರಣವು. ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಕರನಾದವು. ಈ ನದಿಯ ಕಲರವವೇ ಮಂತ್ರಗಳ ಘೋಷವು. ಸಪ್ತಪದಿ ನಡೆಯಾಯ್ತು, ಸಂಜೆ ರಂಗುವಾರತಿಯಾಯ್ತು. ಇಂದೀಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ನೀನಿರುವುದೇ ನನಗಾಗಿ, ಈ ಜೀವ ನಿನಗಾಗಿ. ಆಹಾ ಹಾ 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 ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು, ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಮೈಯನ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು. ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು, ದೀಪ ಬೆಳಕ ತರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವನ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ, ಕೊನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು.
ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಬಾರಿ ಬಾರಿ ಚಂದದ ಚೆಲುವಿನ ತಾರಿ, ಬಾರಿ ಬಾರಿ ಒಲವಿನ ಚಿಲುಮೆಯ ಧಾರಿ. ಬಾರಿ ಬಾರಿ ಚಂದದ ಚೆಲುವಿನ ತಾರಿ, ಬಾರಿ ಬಾರಿ ಒಲವಿನ ಚಿಲುಮೆಯ ಧಾರಿ. ಕೈ ಬಳಿ ನಾದದ ಗುಂಗನು ಅಳಿಸಲಾರಿ, ಮೈ ಮನ ಸೋಲುವ ಮತ್ತನು ಮರೆಯಲಾರಿ. ಕೈ ಬಳಿ ನಾದದ ಗುಂಗನು ಅಳಿಸಲಾರಿ, ಮೈ ಮನ ಸೋಲುವ ಮತ್ತನು ಮರೆಯಲಾರಿ. ರೂಪಸಿರಂಭೆಯ ಸಂಗವ ತೊರೆಯಲಾರಿ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಒಲವಿನ ಚಿಲುಮೆಯ ಧಾರೆ. ಬಾರಿ ಬಾರಿ ಚಂದದ ಚೆಲುವಿನ ತಾರೆ, ಬಾರಿ ಬಾರಿ ಒಲವಿನ ಚಿಲುಮೆಯ ಧಾರೆ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ ಭಾವವು ಒಂದೇ ಸೇರಿ ಒಂದಾಯಿತು, ಬಾಳು ಬೆಳಕಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ, ತಾಯಂತೆ ಬಳಿ ಬಂದೆ ಆಧರಿಸಿ ಪ್ರೀತಿಸಿದೆ. ಬಾಳಲಿ ಸುಖ ನೀಡಿದೆ, ನನ್ನೀ ಮನೆಯ ಬೆಳಕಾದೆ, ನನ್ನೀ ಮನಕ್ಕೆ ಶ್ರುತಿಯಾದೆ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ.
ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ, ನೀ ನಗುತ್ತಲಿ ಸುಖವಾಗಿರಿ, ಆನಂದದ ಹೊನಲಾಗಿರಿ, ಬಾಳೆ ಸವಿಗಾನ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಜೀವನ ಈತಾವರೆ ಮುಗವೇತಕ್ಕೆ ಮೊಗ್ಗಾದ ಹಾಗೆ ಸೊರಗಿದೆ ಚೆಲುವೆ, ಈತಾವರೆ ಜೀವನ. ದೀನ ನಾನು ಸಮಸ್ತ ಲೋಕಕ್ಕೆ ದಾರಿ ನೀ
ದೊಳಗೆ ವಿಷಧರನ ತಲ್ಪದಲ್ಲಿ ಸಿರಿಸಹಿತ ಕ್ಷೀರವಾರಿಧಿಯೊಳಿರಲು ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ಸಿರಿಸಹಿತ ಕ್ಷೀರವಾರಿಧಿಯೊಳಿರಲು ಕರಿರಾಜ ಕಷ್ಟದಲ್ಲಿ ಆದಿಮೂಲಾಯಂಗೋ ಕರೆಯಲಾಕ್ಷಣ ಬಂದು ಒದಗಿದೆಯು ನರಹರಿಗೆ ಬಾಗಿಲನ್ನು ತೆರೆದು ಯಮಸುತನ ರಾಣಿಗೆ ಅಕ್ಷಯ ವಸನವಾಯಿತೆ ಸಮಯದಲ್ಲಿ ಅಜಮಿಲನ ಪೊರೆದೆ ಯಮಸುತನ ರಾಣಿಗೆ ಅಕ್ಷಯ ವಚನವಾಯಿತೆ ಸಮಯದಲ್ಲಿ ಅಜಮಿಲನ ಪೊರೆದೆ ಸಮಯವುಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿ ನೆಲೆಯಾದಿ ಕೇಶವನೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಗೆ ಬಾಗಿಲನ್ನು ತೆರೆದು ಬಾಗಿಲನ್ನು ತೆರೆದು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಧನ್ಯವಾದ.